ನಮಸ್ಕಾರ. ಇವತ್ತು ಪ್ರಾರ್ಥನೆಯೊಂದಿಗೆ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನೆನ್ನೆಯ ದಿನ ಶ್ರೀಚಕ್ರದ 9 ಆವರಣಗಳಲ್ಲಿ ಸಂಹಾರ ಕ್ರಮದಿಂದ ಹೊರಗಿನಿಂದ ಒಳಕ್ಕೆ ಬರುತ್ತಾ 5 ಆವರಣಗಳನ್ನು ನಾವು ನೋಡಿದ್ದೇವೆ. ಇವತ್ತು 6ನೆಯ ಆವರಣ, ಷಷ್ಠ ಆವರಣ ಅರ್ಥಾತ್ ಅಂತರ್ದಶಾರ, ಇದನ್ನು ಮೊದಲು ಅನುಸಂಧಾನ ಮಾಡೋಣ. ಈ ಶ್ರೀಚಕ್ರದ 6ನೆಯ ಆವರಣದ ಚಕ್ರದ ಹೆಸರು ಸರ್ವರಕ್ಷಾಕರ ಚಕ್ರ ಅಂತ. ಹಿಂದಿನ ಪಂಚಮ ಆವರಣದಲ್ಲಿ ಗುರುವಿನ ಸೇವೆಯ ಹಾಗೂ ಗುರುವಿನ ಜ್ಞಾನದ ಪ್ರಸಾದದ ವರ್ಣನೆ ಹಾಗೂ ವಿವೇಚನೆಯನ್ನು ನೋಡಿದ್ದೇವೆ. ಈ ಪ್ರಸ್ತುತ ಷಷ್ಠ 6ನೆಯ ಆವರಣದಲ್ಲಿ ಶ್ರದ್ಧೆ ಹಾಗೂ ಭಕ್ತಿಪೂರ್ವಕವಾಗಿ ಗುರುವಿನ ಸನಿಹದಲ್ಲಿ ಕುಳಿತು ಅವರ ಉಪದೇಶವನ್ನು ಶ್ರವಣ ಮಾಡುವ ನಿರೂಪಣೆಯನ್ನು ಮಾಡಲಾಗಿದೆ. ಗುರುವಿನ ಉಪದೇಶದ ಮೂಲ ತತ್ವವು ಯಾವುದು ಅಂತ ನೋಡಿದಾಗ ಅದೇ ತತ್ವಮಸಿ ಎನ್ನುವ ಮಹಾವಾಕ್ಯ. ಇದು ಜೀವ ಹಾಗೂ ಬ್ರಹ್ಮದ ಐಕ್ಯತೆಯ ಅನುಶಾಸನವನ್ನು ಪ್ರತಿಪಾದನೆ ಮಾಡುತ್ತದೆ. ಗುರುವಿನ ಉಪದೇಶವನ್ನು ಶ್ರವಣ ಮಾಡುವುದರಿಂದ ಶಿಷ್ಯನ ಮನಸ್ಸಿನಲ್ಲಿ ಸಮಸ್ತ ವೇದಾಂತ ಶಾಸ್ತ್ರದ ಲಕ್ಷ್ಯವೇ ಜೀವ ಹಾಗೂ ಬ್ರಹ್ಮತತ್ವದ ಐಕ್ಯತೆಯ ಪ್ರಾಪ್ತಿ ಹಾಗೂ ಜೊತೆಗೆ ನಿರ್ಭಯತೆಯ ಪ್ರಾಪ್ತಿ ಎನ್ನುವ ದೃಢವಾದ ನಿಶ್ಚಯವಾಗುವ ಹಾಗೂ ಇದು ದೃಢವಾಗಿ ನಿಶ್ಚಯವಾಗುವ ಜ್ಞಾನವು ಶಿಷ್ಯನಿಗೆ ಸಿಗುತ್ತದೆ. ಈ 6ನೆಯ ಚಕ್ರದ ಹೆಸರು ಸರ್ವರಕ್ಷಾಕರ ಚಕ್ರ ಅರ್ಥಾತ್ ಸರ್ವರ ರಕ್ಷೆಯನ್ನು ಮಾಡುವಂತಹ ಚಕ್ರ. ಇಲ್ಲಿ ಗುರುವಿನಿಂದ ಪ್ರಾಪ್ತವಾದ ಶ್ರವಣವೆನ್ನುವ ಶಿಕ್ಷಣವು ದ್ವೈತರೂಪಿಯಾದ ರಾಕ್ಷಸವೆನ್ನುವ ಮುಷ್ಟಿಯಿಂದ ಬಿಡಿಸಿಕೊಂಡು ತನ್ನೊಳಗೆ ಇರುವ ಭಯದಿಂದ ರಕ್ಷಣೆಯನ್ನು ಮಾಡುವಂತಹ ಚಕ್ರ. ಗುರುವಿನಿಂದ ಪ್ರಾಪ್ತವಾದ ಶ್ರವಣವೆನ್ನುವ ಶಿಕ್ಷಣವು ದ್ವೈತರೂಪ ಅಂದರೆ ಸಂಶಯದ ರೂಪದಲ್ಲಿ ಇರುವಂತಹ ರಾಕ್ಷಸನ ಮುಷ್ಟಿಯಿಂದ ಬಿಡಿಸಿಕೊಂಡು ತನ್ನೊಳಗೆ ಭಯವನ್ನು ನಿವಾರಣೆ ಮಾಡಿ ರಕ್ಷೆಯನ್ನು ಕೊಡುವಂತಹ ಚಕ್ರ ಸರ್ವರಕ್ಷಾಕರ ಚಕ್ರ. ಈ ಚಕ್ರದ ಯೋಗಿನಿಯರು ನಿಗರ್ಭ ಯೋಗಿನಿಯರು ಎಂದು ಕರೆಯಲ್ಪಟ್ಟಿರುವರು. ಇಲ್ಲಿ ನಿಗರ್ಭದ ಅರ್ಥ ಪ್ರತ್ಯಗಾತ್ಮ ಅರ್ಥಾತ್ ಇವರು ಗುಪ್ತ ಸ್ಥಾನದಲ್ಲಿ ಇದ್ದಾರೆ ಎನ್ನುವುದು. ಎಲ್ಲಿದ್ದಾರೆ? ನಮ್ಮ ಹೃದಯದ ಗುಹೆ ಅಂತ ಕರೆಸ್ಕೊಳ್ಳುತ್ತೆ. ಹೃದಯದ ಗುಹೆಯು ನಮ್ಮ ಪಂಚಕೋಶಗಳಿಗೂ ಅತೀತವಾದದ್ದು. ಸಿಗಲ್ಲ. ಯಾವುದು ಪಂಚಕೋಶ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶ. ಈ 5 ಕೋಶಗಳಿಗೂ ಅತೀತವಾದದ್ದು ಹೃದಯದ ಗುಹೆ. ಪ್ರತ್ಯಗಾತ್ಮ ಎನ್ನುವುದು ಅದರಲ್ಲಿಯೇ ಪ್ರಕಾಶಿತವಾಗುತ್ತದೆ. ಯಾರ ಮಾನಸಿಕ ವೃತ್ತಿಯ ಮೂಲಕವಾಗಿ ಆತ್ಮದ ಜ್ಞಾನವು ಪ್ರಾಪ್ತಿಯಾಗುತ್ತದೋ ಅವರನ್ನೇ ನಿಗರ್ಭ ಯೋಗಿನಿಯರು ಎಂದು ಕರೆಯಲಾಗಿದೆ. ಹಾಗೂ ಪರಬ್ರಹ್ಮವೂ ಕೂಡ ನಿಗರ್ಭವೇ ಆಗಿದೆ. ಅದು ಕೂಡ ಆತ್ಮತತ್ವವನ್ನೇ, ಆತ್ಮತತ್ವದಿಂದಲೇ ಅದು ಸಿಗುತ್ತೆ. ಕಾರಣ
ಅದು ಅಜ್ಞಾನಿಗಳಿಗೆ ಗುಪ್ತವಾಗಿರುತ್ತದೆ. ಯಾವುದು? ಪರಬ್ರಹ್ಮವು. ಆವರಣ ಹಾಗೂ ವಿಕ್ಷೇಪಗಳೆನ್ನುವ ಎರಡು ಪ್ರಕಾರಗಳ ಆವರಣದಿಂದ ಪರಬ್ರಹ್ಮ ತತ್ವವು ಆವೃತವಾಗಿದೆ. ಆ ಆವರಣ ವಿಕ್ಷೇಪವೆನ್ನುವುದೇ ಮಾಯಾತತ್ವ. ಈ ಆವರಣ ಆಚ್ಛಾದನೆಯ ಜೊತೆಗೆ ಇರುವ ಮಾನಸಿಕ ವೃತ್ತಿಯೇ ನಿಗರ್ಭ ಯೋಗಿನಿಯರು ಎಂದು ಕರೆಯಲ್ಪಟ್ಟಿದ್ದಾರೆ. ಇವರು ಆವರಣದ ಜೊತೆಯೇ ಇರ್ತಾರೆ. ಅವರೇ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಜ್ಞಾನದ ಮಾರ್ಗದ ಮೂಲಕವಾಗಿ ಪರಬ್ರಹ್ಮ ತತ್ವಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರು? ನಿಗರ್ಭ ಯೋಗಿನಿಯರು. ಈ ಚಕ್ರದ ಚಕ್ರೇಶ್ವರಿಯರ ಹೆಸರು ತ್ರಿಪುರ ಮಾಲಿನಿ. ಇವರು ತ್ರಿಪುರ ಅಥವಾ ತ್ರಿಪುಟಿಯ ರಕ್ಷಣೆಯನ್ನು ಮಾಡುವಳು. ಇಲ್ಲಿ ರಕ್ಷಣೆ ಎಂದರೇನು? ಸಾಧಕನನ್ನು ತನ್ನ ಆಶ್ರಯದಲ್ಲಿ ರಕ್ಷಣೆ ಮಾಡಿ ಸಹಾಯ ಮಾಡುವುದು. ಆತ್ಮದ ಅಸ್ತಿತ್ವವು ತ್ರಿಪುಟಿಯ ಉಪಸ್ಥಿತಿಗೆ ಸಹಾಯವನ್ನು ಮಾಡುತ್ತದೆ. ಆತ್ಮದ ಅಸ್ತಿತ್ವವಿದ್ದರೆ ಈ ತ್ರಿಪುಟಿಯು ಸಿಗುತ್ತದೆ. ತ್ರಿಪುಟಿ ಅಂದರೆ ನಾವು ಹೇಳಿದ್ವಲ್ಲ ನಿನ್ನೆ, ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ. ಈ ತ್ರಿಪುಟಿ ಅಥವಾ ತ್ರಿಕ ಅನ್ನೋದು ಯಾವುದು ಮೂರು 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 ಅಂತಿರುತ್ತೆ, ಅದೆಲ್ಲ ತ್ರಿಪುಟಿಯೇ. ಇಚ್ಛಾ, ಜ್ಞಾನ, ಕ್ರಿಯಾ ಒಂದು ರೀತಿಯ ತ್ರಿಪುಟಿ, ಹಾಗೂ ಭೂತ, ವರ್ತಮಾನ, ಭವಿಷ್ಯತ್ ಎನ್ನುವುದು ತ್ರಿಪುಟಿ. ಸೊ ಹೀಗೆ ಆತ್ಮದ ಅಸ್ತಿತ್ವ ಇರೋದೇ ಯಾಕೆ? ಈ ಮಾಯೆಯನ್ನು ಅರ್ಥ ಮಾಡಿಕೊಂಡು ಈ ಅಜ್ಞಾನದಿಂದ ಮತ್ತೆ ಆತ್ಮತತ್ವಕ್ಕೆ ಬರುವುದೇ ಆತ್ಮದ ಒಂದು ಕೆಲಸ. ಹಾಗಾಗಿ ಆತ್ಮವಿದ್ದರೆ ತ್ರಿಪುಟಿಯು ಇರಲೇಬೇಕು. ಭೇದ ಭಾವನೆ ರಹಿತವಾದ ದೃಷ್ಟಿಕೋನವೇ ತ್ರಿಪುಟಿಯ ಅವಿದ್ಯಮಾನತೆಯಾಗಿದ್ದು, ಈ ತ್ರಿಪುಟಿಯೇ ಸಕಲ ಪ್ರಕಾರದ ಮಾಯೆಯ ಕಾರಣವಾಗಿದೆ. ಆದರೆ ಈ ದೃಷ್ಟಿಕೋನ ಜ್ಞಾನವಿದ್ದರೆ ಮಾತ್ರ ಇದು ಅರ್ಥ ಆಗತ್ತೆ. ತ್ರಿಪುಟಿಯೇ ಎಲ್ಲದಕ್ಕೂ ಕಾರಣ. ನಿಗರ್ಭ ಯೋಗಿನಿಯರೇ ಮಾಯೆಯಿಂದ ಹೃದಯದ ಗುಹೆಗೆ ಕರೆದುಕೊಂಡು ನಮ್ಮನ್ನು ಹೋಗುತ್ತಾರೆ. ಸಾಧಕನನ್ನು ನಿಗರ್ಭ ಯೋಗಿನಿಯರೇ ರಕ್ಷಣೆ ಮಾಡುತ್ತಾರೆ. ಈ ಜ್ಞಾನ ಸಿಗಲ್ಲ. ಈ ದೃಷ್ಟಿಕೋನ, ಈ ಪರ್ಸ್ಪೆಕ್ಟಿವ್ ಸಿಗಬೇಕಾದರೆ ಇದು ಗುರುವಿನ ಉಪದೇಶವಿಲ್ಲದೆ ಸಾಧಕನಲ್ಲಿ ಇದು ಬರುವುದು ಸಾಧ್ಯವಿಲ್ಲ. ಮಾಯೆ ಅಂತ ಇದೆ, ಹೃದಯದ ಗುಹೆ ಇದೆ, ಇದು ಪಂಚಕೋಶಗಳಿಗೂ ಅತೀತವಾದದ್ದು. ಹೀಗೆ ಈ ಜ್ಞಾನವೆಲ್ಲವೂ ಸಿಗಬೇಕಾದರೆ ಇದು ಗುರುವಿನ ಉಪದೇಶವಿರಬೇಕು. ಆದರೆ ಅದಿಲ್ಲದೆ ಇದು ಸಾಧ್ಯವಿಲ್ಲ. ಇಲ್ಲಿ ಪ್ರಾಕಾಮ್ಯ ಸಿದ್ಧಿ ಅನ್ನುವ ದೇವತೆ ಇದೆ. ಇದು ಅಶುದ್ಧ ವಿದ್ಯೆಯನ್ನು ದೂರ ಮಾಡಿ ಅಖಂಡವಾದ ಆನಂದಮಯವಾದ ಆತ್ಮಜ್ಞಾನವನ್ನು ಪ್ರದಾನ ಮಾಡುತ್ತದೆ. ಒಂದು ಗಮನಿಸಬೇಕು, ಈ ಶ್ರೀಚಕ್ರದ ಆವರಣಗಳನ್ನು ನಾವು ಹೊರಗಿನಿಂದ ಒಳಕ್ಕೆ ಬರುವಾಗ ಇಲ್ಲಿ ಏನನ್ನು ಸಂಪಾದನೆ ಮಾಡ್ತಾ ಇದ್ದೀವಿ? ಭಕ್ತಿಯಂತೂ ಇದೆ. ಭಕ್ತಿ ಇಲ್ಲದಿದ್ದರೆ ನಾವು ಇಲ್ಲಿ ಒಳಗೆ ಬರೋದಕ್ಕೆ ಸಾಧ್ಯವಿಲ್ಲ. ಭಕ್ತಿ ಇದೆ. ಲೌಕಿಕವಾದ ಏನಾದರೂ ಸಂಪತ್ತನ್ನು ಸಂಪಾದನೆ ಮಾಡ್ತಿದ್ದೀವಾ? ಇಲ್ಲ. ಇದು ಸಂಪೂರ್ಣವಾದ ಜ್ಞಾನದ ಸಂಪಾದನೆ. ಸೊ ಒಂದೊಂದು ಆವರಣವೂ ಒಂದೊಂದು ರೀತಿಯ ಜ್ಞಾನವನ್ನು ಕೊಡುತ್ತಾ ಕಡೆಗೆ ಆತ್ಮಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ. ಒಳಗೆ ಹೋಗ್ತಾ 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 ಶಿವಶಕ್ತಿಯರ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಶಿವಶಕ್ತಿಯರ ಜ್ಞಾನ, ಪರಬ್ರಹ್ಮ ತತ್ವದ ಜ್ಞಾನಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಇದು ವೇದಾಂತದ ಸಮ್ಮತವೇ ಆಗಿರೋದು. ವೇದಾಂತಕ್ಕೆ ಸಮ್ಮತಿಯೇ ಆಗಿದೆ. ಇದು ಪರಬ್ರಹ್ಮದ ಜ್ಞಾನವನ್ನೇ ಹೇಳ್ತಾ ಇದ್ದೆ. ಇದು ಯಾವ ರೀತಿಯ, ಇಲ್ಲಿ ಎಲ್ಲೂ ನಿಮಗೆ ಬೇರೆ ಯಾವ ತಂತ್ರವೂ ಕಾಣಿಸುತ್ತಿಲ್ಲ ಅಲ್ವೇ? ತಂತ್ರ, ಶ್ರೀಚಕ್ರವು ತಂತ್ರ ರೂಪವಾದದ್ದು ಅಂತ ಹೇಳಿದಾಗ ಇದು ಯಾವ ತಂತ್ರ?
ಬ್ರಹ್ಮತತ್ವ ಹಾಗೂ ಆತ್ಮತತ್ವದ ಐಕ್ಯದ ತಂತ್ರ. ಹಾಗೂ ಇಲ್ಲಿ ಗುರುವು ಬಹಳ ಅತಿ ಮುಖ್ಯವಾಗಿ ಗುರುವು ಇಲ್ಲಿಂದ ಮುಂದೆ ನಿಂತ್ಕೋತಾರೆ. ಲಲಿತೋಪಾಖ್ಯಾನದಲ್ಲಿ ಏನು ಹೇಳ್ತಾರೆ? ಇದು ನಿಗರ್ಭ ಯೋಗಿನಿಯ ಮಂದಿರ ಅಂತ ಕರೀತಾರೆ. ಯಾವುದು? ಈ 6ನೆಯ ಆವರಣವಾದ ಅಂತರ್ದಶಾರ. ಅಂತರ್ದಶಾರ ಎಂದರೆ ಒಳಗೆ ಇರುವ 10 ಕೋಣಗಳು, ತ್ರಿಕೋಣಗಳು. ಲಲಿತೋಪಾಖ್ಯಾನದ 30ನೇ ಅಧ್ಯಾಯದಲ್ಲಿ ಸರ್ವ ರಕ್ಷಾಕರ ಚಕ್ರ ಹಾಗೂ ಅದರಲ್ಲಿ ಸ್ಥಿತರಾದ ನಿಗರ್ಭ ಯೋಗಿನಿ ಶಕ್ತಿ ದೇವಿಯರನ್ನು ಕುರಿತು ಹೀಗೆ ಹೇಳಿದ್ದಾರೆ. ಈ ಶ್ಲೋಕದ ಅರ್ಥಕ್ಕೆ ಹೋಗ್ತೀನಿ ಡೈರೆಕ್ಟಾಗಿ. ಸರ್ವಸಿದ್ಧಿ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳ ಎತ್ತರದಲ್ಲಿಯೂ ಹಾಗೂ 4 ನಲ್ವಗಳ ಅಗಲವುಳ್ಳ ಸರ್ವಜ್ಞ ಮೊದಲಾದ ದೇವಿಯರ ಮಂದಿರವು ಸ್ಥಿತವಾಗಿರುವುದು. ಈ ಚಕ್ರಕ್ಕೆ ಸರ್ವರಕ್ಷಾಕರ ಚಕ್ರವೆಂದು ಹೆಸರು. ಮಹತ್ತರವಾದ ಈ ಚಕ್ರದಲ್ಲಿ ಸರ್ವಜ್ಞ ಮೊದಲಾದ ಯೋಗಿನಿ ದೇವಿಯರು ಸ್ಥಿತರಾಗಿರುವರು. ಇಲ್ಲಿ ಯಾವ ಯಾವ ಶಕ್ತಿಯರಿದ್ದಾರೆ ಎಂದರೆ ಸರ್ವಜ್ಞ, ಸರ್ವಶಕ್ತಿ, ಸರ್ವೈಶ್ವರ್ಯ ಪ್ರದಾಯಿನಿ, ಸರ್ವಜ್ಞಾನಮಯಿ, ಸರ್ವವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪ, ಸರ್ವಪಾಪಹರ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತಪ್ರದ ಎನ್ನುವ ಹೆಸರಿನ ನಿಗರ್ಭ ಯೋಗಿನಿಯರು ಇಲ್ಲಿ ಸ್ಥಿತರಾಗಿರುವರು. ತ್ರಿಪುರ ಮಾಲಿನಿ ಎನ್ನುವ ದೇವತೆಯು ಈ ಚಕ್ರದ ನಾಯಕಿ. ಸರ್ವ ಮಹಾಂಕುಶ ಮುದ್ರಾದೇವಿಯು ಈ ಚಕ್ರದ ಪಾಲಿನಿಯಾಗಿರುವಳು. ಲಲಿತೋಪಾಖ್ಯಾನದ 30ನೇ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಎಲೆ ಕುಂಭೋದ್ಭವನಾದ ಅಗಸ್ತ್ಯ ಮುನಿಯೇ, ಈ ರೀತಿಯಲ್ಲಿ ಇಲ್ಲಿಯವರೆಗೂ ಶ್ರೀ ಚಿಂತಾಮಣಿ ಗೃಹದಲ್ಲಿ ಸರ್ವಜ್ಞ ಆದಿದೇವಿಯರು ನೆಲೆಸಿರುವ ಸರ್ವರಕ್ಷಾಕರ ಚಕ್ರದವರೆಗೆ ವಿರಾಜಮಾನರಾದ ಕೆಲವು ಶಕ್ತಿಯೋಗಿನಿ ದೇವತೆಯರನ್ನು ಮಾತ್ರ ನಾನು ಹೇಳಿದ್ದೇನೆ. ಮುಂದೆ ಇನ್ನೂ ಇತರ ಚಕ್ರಗಳ ಬಗ್ಗೆ ನಾನು ಹೇಳುತ್ತೇನೆ, ಕೇಳು ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ನಾವು ಸಪ್ತಮ ಆವರಣ, ಅಷ್ಟಕೋಣ, ಅದರೊಳಗಡೆ ಹೋಗೋಣ. ಈ ಸಪ್ತಮ ಆವರಣ ಅಥವಾ 7ನೇ ಆವರಣ, ಇದರ ಹೆಸರು ಅಷ್ಟಕೋಣ. ಇದು ಸರ್ವಾಶಾರೋಗಹರ ಚಕ್ರ ಅನ್ನೋ ಹೆಸರನ್ನು ಪಡೆದಿದೆ. ಹಿಂದಿನ ಷಷ್ಠ ಆವರಣದಲ್ಲಿ ಗುರುವಿನ ಮಹಾವಾಕ್ಯದ ಶ್ರವಣವನ್ನು ಮಾಡಿದಂತಹ ಶಿಷ್ಯನಿಗೆ ಆತ್ಮಜ್ಞಾನ ಅರ್ಥಾತ್ ಅಹಂ ಬ್ರಹ್ಮಾಸ್ಮಿ ಇದರ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಆದರೆ ಯಾವ ರೀತಿಯ ಶಿಷ್ಯ? ಅವನು ಉತ್ತಮಾಧಿಕಾರಿಯಾಗಿರಬೇಕು. ಯಾವ ಶಿಷ್ಯನು ಉತ್ತಮ ಅಧಿಕಾರಿಯಾಗಿಲ್ಲವೋ, ಅರ್ಥಾತ್ ಅವನು ವಿಧಿವತ್ತಾಗಿ ಪರ್ಯಾಪ್ತವಾದ ಉಪಾಸನೆಯನ್ನು ಮಾಡಿಲ್ಲವೋ, ಜ್ಞಾನ ಹೊಂದಿದ್ದರೆ ಸಾಲದವನು ಉಪಾಸನೆಯನ್ನೂ ಮಾಡಿರಬೇಕು. ಅಂತಹ ಶಿಷ್ಯನು ಅಸಂಭಾವನೆ ಅರ್ಥಾತ್ ಸಂಶಯ ಹಾಗೂ ವಿಪರೀತ ಭಾವನೆ ಎನ್ನುವ 2 ದೋಷಗಳಿಂದ ಗ್ರಸ್ತನಾಗಿ ಆತ್ಮಜ್ಞಾನವನ್ನು ಪಡೆಯುವಲ್ಲಿ ಸಫಲನಾಗುವುದಿಲ್ಲ. ಕೇವಲ ಜ್ಞಾನಾರ್ಜನೆಯಲ್ಲ, ಭಕ್ತಿಪೂರ್ವಕವಾದ ಸಾಧನೆ, ದೇವರ ಉಪಾಸನೆ, ಭಗವತಿಯ ಉಪಾಸನೆ ಮಾಡಿದ ಪಕ್ಷದಲ್ಲಿ ಗುರುವಿನ ಅನುಗ್ರಹದ ಜೊತೆಗೆ ಆತ್ಮಜ್ಞಾನ ಪ್ರಾಪ್ತಿಯೂ ಆಗುತ್ತದೆ. ಶುಷ್ಕ ಜ್ಞಾನದಿಂದ ಸಾಧ್ಯವಿಲ್ಲ. ಹಾಗೆ ಶುಷ್ಕ ಜ್ಞಾನವು ಇದ್ದರೆ ಅವನಿಗೆ ಸಂಶಯ ಅಥವಾ ದ್ವೈತ ಎನ್ನುವ ಅಸಂಭಾವನೆ ಬಂದ್ಬಿಡುತ್ತೆ, ಅಥವಾ ವಿಪರೀತ ಭಾವನೆ ಅನ್ನೋದು ಕಾಡುತ್ತೆ. ಈ 2 ದೋಷಗಳಿಂದ ಬ್ರಹ್ಮದ ಅಸ್ತಿತ್ವವೇನೋ ಇರುವುದು, ಆದರೆ ನನಗೆ ಅದು ಸಿಗುವುದಿಲ್ಲ ಎನ್ನುವ ಈ ಪ್ರಕಾರದ ಬುದ್ಧಿ ಹಾಗೂ ಅದರ ಕಾರಣ
ಅಂತಹ ಶಿಷ್ಯನಲ್ಲಿ ಉತ್ಪನ್ನ ಆಗತ್ತೆ. ಗುರುವಿನ ಮೂಲಕವಾಗಿ ಉಪದೇಶಿತವಾದ ಮಹಾವಾಕ್ಯದ ತಾತ್ಪರ್ಯದ ಮೇಲೆ ಆ ಶಿಷ್ಯನು ಪರ್ಯಾವಲೋಚನೆ ಆದಿ ವಿಚಾರಗಳನ್ನು ಮಾಡುವುದೇ ಮನನ ಎಂದು ಕರೆಯಲಾಗಿದೆ. ಹಿಂದಿನ ಆವರಣದಲ್ಲಿ ಶ್ರವಣದ ಬಗ್ಗೆ ಒತ್ತು ಕೊಟ್ಟಿದ್ವಿ, ಇಲ್ಲಿ ಮನನದ ಬಗ್ಗೆ ಒತ್ತು ಕೊಡ್ತಾ ಇದ್ದೀವಿ. ಶ್ರವಣ ಹಾಗೂ ಮನನ ಎರಡೂ ಬೇಕು. ಶ್ರವಣ ಸರಿಯಾಗಿ ಆಗಬೇಕು, ಅದಕ್ಕೆ ತಕ್ಕ ಹಾಗೆ ಗುರುವನ್ನು ಆಶ್ರಯಿಸಬೇಕು. ಗುರುವನ್ನು ಆಶ್ರಯಿಸಿದ ಮೇಲೆ ಸಂಶಯದ ನಿವಾರಣೆ ಆಗಬೇಕಾದಲ್ಲಿ ದೈವದ ಅನುಗ್ರಹವಿರಬೇಕು. ದೈವದ ಅನುಗ್ರಹದ ಜೊತೆ ದೈವವನ್ನು ಉಪಾಸನೆ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ದೈವ ಅನುಗ್ರಹದಿಂದ ಮನನವನ್ನು ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗಿ ದೈವಾನುಗ್ರಹವೂ ಬೇಕಲ್ಲ. ಅದಕ್ಕೆ ಕೇವಲ ಕೇಳಿದರೆ ಮಾತ್ರ ಸಾಲದು, ಅದು ಮನಸ್ಸಿನಲ್ಲಿ ಕೂರಬೇಕು ಹಾಗೂ ಅದನ್ನು ಮನನ ಮಾಡುತ್ತಾ ಇರಬೇಕು. ಯಾಕೆ ಇದನ್ನು ಹೇಳ್ತೀವಿ? ಸಪ್ತಮ ಆವರಣದ ಮೂಲಕ ಮನನದ ನಿರೂಪಣೆಯನ್ನು ಮಾಡಲಾಗಿದೆ. ಈ ಮನನ ಮಾಡೋದಕ್ಕೂ ಅನೇಕ ಸಂಶಯವಿದೆ. ಆ ಸಂಶಯಗಳೆಲ್ಲ ಡೀಟೇಲ್ ಆಗಿದೆ, ಅದನ್ನು ನಾನಿಲ್ಲಿ ಹೋಗೋದಿಲ್ಲ. ಬ್ರಹ್ಮ ಮತ್ತು ಆತ್ಮತತ್ವದ ವಿಷಯದಲ್ಲಿ ಅನೇಕ ಸಂಶಯಗಳು ಬರುತ್ತೆ. ಯಾರಿಗೆ? ಜಿಜ್ಞಾಸುಗೆ. ಅದನ್ನೆಲ್ಲ ಆ ಎಲ್ಲ ಪ್ರಕಾರದ ಸಂಶಯಗಳನ್ನು ನಷ್ಟ ಮಾಡುವಂತಹ ಈ 7ನೆಯ ಆವರಣ ವೇದಾಂತ ಶಾಸ್ತ್ರದ ಜಿಜ್ಞಾಸೆಯ ಸೂಚಕವಾಗಿರುವುದು. ಈ ಚಕ್ರದ ಹೆಸರು ಸರ್ವರೋಗಹರ ಚಕ್ರ. ಕಾರಣ, ಇದು ಸಕಲ ಸಂಶಯಗಳನ್ನು ದೂರ ಮಾಡಿ ಸಾಂಸಾರಿಕ ದುಃಖಗಳ ನಿವಾರಣೆಯನ್ನು ಮಾಡುತ್ತದೆ. ನಮ್ಮ ಸಾಂಸಾರಿಕ ದುಃಖಗಳ ಕಾರಣವೇ ನಮ್ಮಲ್ಲಿ ಒಳಗಡೆ ಇರೋ ದ್ವೈತ. ನಾನೇ ಬೇರೆ, ಆತ್ಮವೇ ಬೇರೆ, ಬ್ರಹ್ಮ ತತ್ವವೇ ಬೇರೆ ಅನ್ನುವ ಒಂದು ಸೆಪರೇಷನ್, ದ್ವೈತದಿಂದಲೇ ಸಂಸಾರ ದುಃಖಗಳು ಉತ್ಪತ್ತಿಯಾಗುತ್ತೆ. ಈ ಸಂಶಯಗಳು ನಿವಾರಣೆ ಆದ ಹಾಗೆ ನಮ್ಮಲ್ಲಿ ದ್ವೈತವು ಅದ್ವೈತಕ್ಕೆ ಹೋಗಿ ನಿಲ್ಲತ್ತೆ. ಅದಕ್ಕೆ ಯಾರು ಇದನ್ನು ನಮಗೆ ಕಾಪಾಡುತ್ತಾರೆ ಅಂದಾಗ ಸರ್ವರೋಗ ಹರ ಚಕ್ರದಲ್ಲಿ ಕುಳಿತಿರುವ ಯೋಗಿನಿಯರದಕ್ಕೆ ದೇ ಟೇಕ್ ರೆಸ್ಪಾನ್ಸಿಬಿಲಿಟಿ. ಈ ಚಕ್ರದಲ್ಲಿ ಸ್ಥಿತರಾದ ರಹಸ್ಯ ಯೋಗಿನಿಯರು ಎಂದು ಕರೆಯಿಸಿಕೊಳ್ಳುವ ದೇವತೆಗಳು ದ್ವೈತ ಭಾವದ ಕಾರಣದಿಂದಾಗಿ ಉತ್ಪನ್ನವಾಗುವಂತಹ ಸಂಸಾರದಿಂದ ಮುಕ್ತಿಯನ್ನು ಕೊಡುವಂತಹ ಸ್ವಯಂ ಪ್ರಕಾಶವಾದ ನಿಶ್ಚಲ ಜ್ಞಾನದ ನಿರೂಪಣೆಯನ್ನು ಮಾಡುತ್ತಾರೆ. ಈ ಚಕ್ರೇಶ್ವರಿಯ ಹೆಸರು ತ್ರಿಪುರ ಸಿದ್ಧ. ಇವಳು ತ್ರಿಪುಟಿಯಿಂದ ಉತ್ಪನ್ನವಾಗುವ ಸಕಲ ಸಂಶಯಗಳಿಂದ ಅತೀತವಾಗಿ ವಿದ್ಯಮಾನವಾದ ಪರಮಶಿವ ಪರಬ್ರಹ್ಮದ ಧ್ಯಾನವನ್ನು ನಿರೂಪಣೆ ಮಾಡುತ್ತಾಳೆ. ಯಾರು? ತ್ರಿಪುರ ಸಿದ್ಧ ಎನ್ನುವ ಚಕ್ರೇಶ್ವರಿಯು ಇಲ್ಲಿ ವಿದ್ಯಮಾನಳಾಗಿದ್ದಾಳೆ. ಅವಳು ಹೀಗೆ ಮಾಡ್ತಾಳೆ. ಇಲ್ಲಿ ಸರ್ವಖೇಚರಿ ಮುದ್ರಾ ಎನ್ನುವುದು ಇಲ್ಲಿಯ ಮಾನಸಿಕ ವೃತ್ತಿಯಾಗಿದ್ದು, ಇದು ಎಲ್ಲ ಪ್ರಕಾರಗಳ ಸಂಶಯಗಳನ್ನು ದೂರವಿಟ್ಟು ಸನಾತನ ಬ್ರಹ್ಮಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ. ಈ ಚಕ್ರದ ಆವರಣ ದೇವತೆಗಳು ಉಪಾಸಕನ ಮಾನಸಿಕ ವೃತ್ತಿಗಳಾಗಿದ್ದು, ಈ ದೇವತೆಗಳು ದೈವಿಕ ಶ್ರುತಿಗಳ ಆಕಾರವುಳ್ಳದ್ದಾಗಿವೆ. ಯಾರು ಈ ದೇವತೆಗಳು? ಇಲ್ಲಿರುವ ದೇವತೆಗಳು ಅಂದರೆ ವಶಿನ್ಯಾದಿ ವಾಗ್ದೇವತೆಗಳು. ಆದ್ದರಿಂದಲೇ ಇಷ್ಟು ಪ್ರಾಶಸ್ತ್ಯ ಅವರಿಗೆ. ವಶಿನ್ಯಾದಿ ವಾಗ್ದೇವತೆಗಳು ಯಾರು? ಲಲಿತಾ ಸಹಸ್ರವ ನಾಮವನ್ನು ರಚನೆ ಮಾಡಿದವರೇ ಈ ವಶಿನ್ಯಾದಿ ವಾಗ್ದೇವತೆಗಳು. ಅವರು ಈ ಸಪ್ತಮ ಆವರಣದಲ್ಲಿ ವಿದ್ಯಮಾನರಾಗಿದ್ದಾರೆ. ಇವರೇ ನಮ್ಮ ಸಂಶಯಗಳನ್ನೆಲ್ಲ ದೂರ ಮಾಡಿ ನಮ್ಮನ್ನು ಆತ್ಮಜ್ಞಾನ, ಪರಬ್ರಹ್ಮ ಜ್ಞಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ.
ಲಲಿತಾ ಸಹಸ್ರನಾಮನ ಓದಿದಾಗ ಯಾಕೆ ಅಷ್ಟೊಂದು ಸಂತೋಷವಾಗುತ್ತೆ? ಆ ಮೊಮೆಂಟಲ್ಲಿ ನಮಗೆ ಯಾವ ದ್ವೈತಗಳೂ ಇರೋದಿಲ್ಲ, ಸಂತೋಷವಾಗಿ ಮನಸ್ಸಿನ ಭಾವನೆ ಇರುತ್ತೆ, ಸಂಶಯಗಳಿರಲ್ಲ, ಸಂಸಾರಿಕ ದುಃಖಗಳಿರಲ್ಲ ಅಲ್ಲಿವರೆಗೆ. ಅದನ್ನು ಓದಿ ನಿಲ್ಲಿಸಿದ ತಕ್ಷಣ ಕುಕ್ಕರ್ ವಿಸಲ್ ಕೇಳಿಸುತ್ತೆ. ಇರಲಿ, ಈ ವಾಗ್ದೇವತೆಗಳು ಯಾರು? ಮೊದಲು ವಶಿನಿ. ವೈದಿಕ ಶ್ರುತಿಗಳ ಆಕಾರ ಇವ್ರದ್ದು ಹೇಗಿದೆ ಅಂತ ನೋಡಿದಾಗ ಮೊದಲು ವಶಿನಿ. ಇದು ಮಂತ್ರಶಕ್ತಿಯಾಗಿದ್ದು ಇದು ಸಕಲ ಜಗತ್ತು ಆತ್ಮದಿಂದ ಅಭಿನ್ನವಾದ ಬ್ರಹ್ಮಸ್ವರೂಪವೇ, ಅರ್ಥಾತ್ ಎಲ್ಲವೂ ಬ್ರಹ್ಮಮಯವೇ ಆಗಿದೆ ಎಂದು ಸಾಧಕನಿಗೆ ನಿಶ್ಚಯವಾಗುವ ಹಾಗೆ ಮಾಡುತ್ತಾಳೆ. ಯಾರು? ವಶಿನಿ ವಾಗ್ದೇವತೆ. ಎರಡನೆಯವಳು ಕಾಮೇಶ್ವರಿ ವಾಗ್ದೇವತೆ. ಇವಳು ಆತ್ಮದಿಂದ ಅಭಿನ್ನವಾದ ಬ್ರಹ್ಮದ ಸ್ವರೂಪದ ನಿರೂಪಣೆಯನ್ನು ಮಾಡುವ ಶ್ರುತಿಯಾಗಿದ್ದಾಳೆ. ಯಾಕೆಂದರೆ ಇವರೆಲ್ಲರೂ ವೈದಿಕ ಶ್ರುತಿಗಳ ಆಕಾರವುಳ್ಳದವರು. ಮೂರನೆಯ ವಾಗ್ದೇವತೆ ಮೋದಿನಿ. ಬ್ರಹ್ಮದಿಂದ ಅಭಿನ್ನವಾಗುವಂತಹ ಜ್ಞಾನದ ಪರಿಣಾಮದ ಆತ್ಮಜ್ಞಾನವನ್ನು ಪ್ರಕಟ ಮಾಡುವಂತಹ ಶ್ರುತಿಯು ಈ ವಾಗ್ದೇವತೆ. ನಾಲ್ಕನೆಯ ವಾಗ್ದೇವತೆ ವಿಮಲ. ಅಜ್ಞಾನದ ಅಧ್ಯಾಸದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುವವಳು ಹಾಗೂ ಚಿತ್ನ ನಿರ್ಣಯವನ್ನು ಮಾಡಿಸುವ ಶ್ರುತಿ. ಐದನೆಯವಳು ಅರುಣ. ಜೀವ ಹಾಗೂ ಬ್ರಹ್ಮದ ಏಕತೆಯನ್ನು ಘೋಷಿತ ಮಾಡುವಂತಹ ಶ್ರುತಿ. ಆರನೆಯವಳು ಜೈನಿ. ಸತ್ಯದ ಅಖಂಡತೆಯ ಉಪದೇಶವನ್ನು ಪ್ರಧಾನ ಮಾಡುವಂತಹ ಶ್ರುತಿಯು ಈ ಜೈನಿಯಾಗಿದ್ದಾಳೆ. ಏಳನೆಯವಳು ಸರ್ವೇಶ್ವರಿ. ಜೀವನ್ಮುಕ್ತಿಯ ನಿರೂಪಣೆಯನ್ನು ಮಾಡುವಂತಹ ಶ್ರುತಿ. ಎಂಟನೆಯವಳು ಕೌಲಿನಿ. ವಿದೇಹ ಮುಕ್ತಿಯ ವರ್ಣನೆಯನ್ನು ಮಾಡುವಂತಹ ಶ್ರುತಿಯು ಕೌಲಿನಿ. ಈ ಅಷ್ಟಶಕ್ತಿಯರು ವಾಗ್ದೇವತೆಗಳು ಎನ್ನುವ ಹೆಸರನ್ನು ಪಡೆದು ಇವರು ಶಬ್ದ ಪ್ರಮಾಣದ ನಿರ್ಮಾತೃವಾದ ಶಾಸ್ತ್ರಗಳ ಪ್ರತಿಪಾದನೆಯನ್ನು ಇವರು ಮಾಡುತ್ತಾರೆ. ಈ ಅಷ್ಟಶಕ್ತಿಯರು ಮಾತೃಕೆಯರ ಸ್ವರೂಪವನ್ನು ಧಾರಣೆ ಮಾಡಿರುವವರು ಅಥವಾ ಆ ಮಾತೃಕೆಯ ಸ್ವರೂಪದ ಆಕಾರವನ್ನು ಧಾರಣೆ ಮಾಡಿರುವವರು. ಇದರ ಅರ್ಥ ಇವರು ಅಕ್ಷರ ಸ್ವರೂಪಿಣಿಯರು. 50 ಅಕ್ಷರಗಳು ಅಂತ ನಾವೇನು ಕರಿತೀವಿ, ಆ ಅಕ್ಷರಗಳ ಸ್ವರೂಪಿಣಿಯರಾದ್ದರಿಂದಲೇ ಇವರು ವೇದಾಂತ ಶ್ರುತಿ ಸ್ವರೂಪರು. ಈ ವಾಗ್ವಾದಿನಿ ದೇವಿಯರಾದ ರಹಸ್ಯ ಯೋಗಿನಿಯರ ಮಂದಿರವನ್ನು ಕುರಿತು ಲಲಿತೋಪಾಖ್ಯಾನದ 31ನೆಯ ಅಧ್ಯಾಯದಲ್ಲಿ ಸರ್ವರೋಗಹರ ಚಕ್ರ ಹಾಗೂ ಅದರಲ್ಲಿ ಸ್ಥಿತರಾದ ವಾಗ್ವಾದಿನಿ ದೇವಿಯರಾದ ರಹಸ್ಯ ಯೋಗಿನಿ ಶಕ್ತಿ ದೇವಿಯರನ್ನು ಕುರಿತು ಹೀಗೆ ಹೇಳಿದೆ. ಎಲೈ ಕುಂಭ ಸಂಭವನಾದ ಅಗಸ್ತ್ಯ ಮುನಿಯೇ ಕೇಳು. ಶ್ರೀ ಸರ್ವಜ್ಞ ಆದಿ ಯೋಗಿನಿ ಶಕ್ತಿಯರ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳಷ್ಟು ಎತ್ತರವೂ ಹಾಗೂ 4 ನಲ್ವಗಳಷ್ಟು ಅಗಲವೂ ಉಳ್ಳ ವಶಿನ್ಯಾದಿ ಶಕ್ತಿ ಯೋಗಿನಿ ದೇವಿಯರ ಮಂದಿರವು ಸ್ಥಿತವಾಗಿದೆ. ಇದು ಸರ್ವರೋಗಹರ ಚಕ್ರವೆನ್ನುವ ಹೆಸರನ್ನು ಪಡೆದಿದೆ. ಈ ಸರ್ವರೋಗಹರ ಚಕ್ರದ ಮಂದಿರದಲ್ಲಿ ವಶಿನಿ ಆದಿ ಶಕ್ತಿ ದೇವಿಯರು ಪೂರ್ವ ದಿಕ್ಕನ್ನು ಮೊದಲುಗೊಂಡು ಎಲ್ಲ ದಿಕ್ಕುಗಳಲ್ಲಿ ನಿವಾಸವನ್ನು ಮಾಡಿರುವರು. ಈ ದೇವಿಯರೆಲ್ಲರೂ ವಾಂಗ್ಮಯ ಶಕ್ತಿ ದೇವಿಯರು. ಇವರಲ್ಲಿ ಸ್ವರಗಳ ಅಕ್ಷರಗಳ ಸಹಿತೆಯಾದ ಅರ್ಥಾತ್ ಅಕಾರದಿಂದ ಅಹವರೆಗೂ ಇರುವ 16 ಸ್ವರಗಳೆನ್ನುವ ಅಕ್ಷರಗಳ ಸಹಿತೆಯಾದ ವಶಿನಿ ದೇವಿಯು ಮೊದಲನೆಯವಳು. ಕ ವರ್ಗ ಸಹಿತೆಯಾದ ಕಾಮೇಶ್ವರಿ ದೇವಿಯು ಎರಡನೆಯವಳು. ಚ ವರ್ಗ ಸಹಿತೆಯಾದ ಮೇದಿನಿ ದೇವಿಯು ಮೂರನೆಯವಳು. ಟ ವರ್ಗ ಮಂಡಿತೆಯಾದ ವಿಮಲೆ ಎನ್ನುವ ದೇವಿ ನಾಲ್ಕನೆಯವಳು. ತ ವರ್ಗ ಸಹಿತೆಯಾದ ಅರುಣಾಂಬಿಕೆ ಎನ್ನುವ ದೇವಿಯು ಐದನೆಯವಳು.
ಪ ವರ್ಗ ಸಹಿತೆಯಾದ ಜೈನಿ ದೇವಿಯು 6ನೆಯವಳು. ಯ ರ ಲ ವಗಳೆನ್ನುವ 4 ಅಕ್ಷರಗಳಿಂದ ಕೂಡಿದ ಸರ್ವೈಶ್ವರ್ಯಾ ದೇವಿಯು 7ನೆಯವಳು. ಶ ಶ ಸ ಹ ಳ ಕ್ಷಗಳೆನ್ನುವ 6 ಅಕ್ಷರಗಳಿಂದ ಕೂಡಿದ ಕೌಲಿನಿ ದೇವಿಯು 8ನೆಯವಳು. ಈ ಶಕ್ತಿ ದೇವಿಯರೆಲ್ಲರಿಗೂ ವಾಗ್ದೇವತೆಗಳು ಎಂದು ಹೆಸರು. ಇವರೆಲ್ಲರೂ ಜಪಾಕುಸುಮದಂತೆ ಅರ್ಥಾತ್ ಜಪಾಪುಷ್ಪದಂತೆ ರಕ್ತವರ್ಣೆಯರಾಗಿ ಮುಕ್ತಾಭರಣಗಳಿಂದ ಅಲಂಕೃತರಾಗಿರುವರು. ತಮ್ಮ ವದನಗಳಿಂದ ಸರ್ವಕಾಲದಲ್ಲಿಯೂ ಗದ್ಯ ಪದ್ಯಗಳ ಪ್ರವಾಹವನ್ನು ಹರಿಸುತ್ತಾ ಕಾವ್ಯಗಳಿಂದಲೂ ನಾಟಕಗಳಿಂದಲೂ ಸರ್ವೋತ್ತಮವಾದ ವೇದಾಂತದ ಅರ್ಥಗಳ ನಿರೂಪಣೆಯಿಂದಲೂ ಮಧುರವಾದ ರಮಣೀಯವಾದ ಹಾಗೂ ಅಲಂಕಾರ ಗರ್ಭಿತವಾದ ಶಬ್ದಗಳಿಂದಲೂ ಶ್ರೀ ಲಲಿತಾ ಪರಮೇಶ್ವರಿಯನ್ನು ವಿನೋದಗೊಳಿಸುತ್ತಿರುತ್ತಾರೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಎಲೈ ವಾತಾಪಿ ತಾಪನನೇ, ಈ ವಶಿನ್ಯಾದಿ ವಾಗ್ದೇವತೆಯರು ರಹಸ್ಯ ದೇವಿಯರು ಎಂದು ಕರೆಯಲ್ಪಟ್ಟಿರುವರು. ಸಿದ್ಧಾಂಬಿಕೆ ಎನ್ನುವ ಮಹಾಶಕ್ತಿಯು ಈ ಸರ್ವರೋಗಹರ ಚಕ್ರಕ್ಕೆ ನಾಯಕಿಯಾಗಿದ್ದಾಳೆ. ಈ ಚಕ್ರದ ಸಂರಕ್ಷಕಿಯಾಗಿ ಖೇಚರಿ ದೇವಿಯು ಸ್ಥಿತಳಾಗಿರುವಳು. ಮತ್ತೆ ಇನ್ನೊಂದು ರಹಸ್ಯ ಹೇಳುತ್ತೆ. ಈ ಲಲಿತೋಪಾಖ್ಯಾನದ 31ನೇ ಅಧ್ಯಾಯ ವಶಿನ್ಯಾದಿ ವಾಗ್ದೇವತೆಯರ ಮಂದಿರದ ಮೇಲೆ ಸ್ಥಿತವಾದ ಅಸ್ತ್ರಚಕ್ರ ಮಂದಿರ ಅಂತ ಒಂದಿದೆ. ಈ ಅಸ್ತ್ರಚಕ್ರ ಮಂದಿರವನ್ನು ಕುರಿತು ಇಲ್ಲಿ ಶ್ರೀಚಕ್ರದಲ್ಲಿ ಹೇಳ್ತಾರೆ, ಎಲೈ ವಿಂಧ್ಯತಾಪನನೇ ಅಗಸ್ತ್ಯ ಮುನಿಯೇ, ಈ ವಶಿನ್ಯಾದಿ ವಾಗ್ವಾದಿನಿಯರ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳ ಎತ್ತರವೂ ಆದ ಹಾಗೂ 4 ನಲ್ವಗಳ ಅಗಲವೂ ಇರುವ ಅಸ್ತ್ರದ ಆವರಣ ಮಂದಿರವಿರುವುದು. ಇಲ್ಲಿರುವ ದೇವತೆಗಳೆಲ್ಲರೂ ಬಾಣಾದಿ ದೇವತೆಗಳು ಎಂದು ಪ್ರಸಿದ್ಧರಾಗಿರುವರು. ಅಸ್ತ್ರದೇವಿ ಅಂತ ನಮ್ಮ ಖಡ್ಗಮಾಲದಲ್ಲಿ ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿರುವ ಧನುಸ್ಸು, ಬಾಣ, ಪಾಶ, ಅಂಕುಶ ಇತ್ಯಾದಿ ಆಯುಧಗಳು ದೇವಿಯರ ರೂಪದಲ್ಲಿದೆ. ಶ್ರೀ ಕಾಮೇಶ್ವರಿಯ 5 ಅಸ್ತ್ರಗಳು ಹಾಗೂ ಶ್ರೀ ಕಾಮೇಶ್ವರನ 5 ಅಸ್ತ್ರಗಳೂ ಇಲ್ಲಿಯೇ ಇರುತ್ತವೆ. ಇವರಿಬ್ಬರ 2 ಅಂಕುಶಗಳು, ಪೌಂಡ್ರೇಶು ಕಲ್ಪಿತವಾದ 2 ಧನಸ್ಸುಗಳು, 2 ಪಾಶಗಳು, 2 ಬಾಣಗಳು, ಈ ರೀತಿಯಲ್ಲಿ ಪರಮೇಶ್ವರಿಯರ 4 ಅಸ್ತ್ರಗಳೂ ಸೇರಿ 8 ಅಸ್ತ್ರಗಳು ಸದಾ ದಿವ್ಯ ಕಾಂತಿಯಿಂದ ಒಡಗೂಡಿ ಪ್ರಜ್ವಲಿಸುತ್ತಿವೆ. ಹೀಗೆ ಹಿಂದೆ ಭಂಡಾಸುರ ಮಹಾಯುದ್ಧದಲ್ಲಿ ಉಪಯೋಗಿತವಾದ ಭಂಡಾಸುರನನ್ನು ಮೊದಲುಗೊಂಡು ದುರುಳರಾದ ದಾನವರ ರಕ್ತವನ್ನು ಕುಡಿದ ಅಸ್ತ್ರಗಳೇ ಇವು ಅಂತ ಹೇಳುತ್ತಾ ಮುಂದೆ ಇನ್ನೂ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ, ಈ ಅಸ್ತ್ರಗಳಿಗೆ ಪರಿವಾರ ಆಯುಧಗಳು ಕೋಟ್ಯಾನುಕೋಟಿಗಳ ಸಂಖ್ಯೆಯಲ್ಲಿ ಅಸ್ತ್ರಮಂದಿರದಲ್ಲಿ ಇರುತ್ತವೆ. ವಜ್ರ, ಶಕ್ತಿ, ಶತಗ್ನಿ, ಭಸುಂಡಿ, ಮುಸಲ, ಕಣೆ, ಪಟ್ಟಸ, ಮುದ್ಗರ, ಭಿಂಡಿಪಾಲ ಇತ್ಯಾದಿ ಸಾವಿರಾರು ಶಸ್ತ್ರಶಕ್ತಿಗಳು ಮೇಲೆ ಹೇಳಿದ ಅಷ್ಟಾಯುಧ ಮಹಾಶಕ್ತಿ ದೇವಿಯರನ್ನು ಮದವಿಹ್ವಲೆಯರಾಗಿ ಸೇವಿಸುತ್ತಿದ್ದಾರೆ. ಮುಂದೆ ಅಷ್ಟಮ ಆವರಣ, ಇದು ತ್ರಿಕೋಣ. ಇದರ ಹೆಸರು ಸರ್ವಸಿದ್ಧಿಪ್ರದ. ಈ ಅಷ್ಟಮ ಆವರಣವೆನ್ನುವ ತ್ರಿಕೋಣ ಎನ್ನುವ ಆವರಣದಿಂದ ನಿಧಿಧ್ಯಾಸನದ ನಿರೂಪಣೆಯು ಆಗುತ್ತದೆ. ನಿಧಿಧ್ಯಾಸವೆಂದರೇನು? ಸಂಸಾರದಲ್ಲಿನ ಪದಾರ್ಥಗಳ ಕಡೆಗೆ ತಿರುಗಿರುವ ಮನಸ್ಸಿನ ವೃತ್ತಿಗಳನ್ನು ತೆಗೆದು ಆತ್ಮಚಿಂತನದ ಕಡೆ ಅವುಗಳ ಪ್ರವೃತ್ತಿಯನ್ನು ತಿರುಗಿಸುವುದನ್ನು
ನಿಧಿಧ್ಯಾಸನ ಎಂದು ಹೇಳಲಾಗಿದೆ. ಹೊರಗಡೆ ತಿರುಗಿರುವ ಮನಸ್ಸನ್ನು ಒಳಗಡೆ ಆತ್ಮಕ್ಕೆ, ಅಂದರೆ ಭೋಗರೂಪಿಯಾದ ಸಗುಣ ವಸ್ತುಗಳ ಮೇಲೆ ತಿರುಗಿರುವ ಯಾವ ಮನಸ್ಸನ್ನು ನಿರ್ಗುಣರೂಪವಾದ ಅಂತರ್ಯಾಗಾತ್ಮಕವಾದ ಆತ್ಮತತ್ವದ ಕಡೆ ತಿರುಗಿಸುವ ಒಂದು ಪ್ರಾಸೆಸ್ ಎನ್ನುವುದು ನಿಧಿಧ್ಯಾಸನಕ್ಕೆ ಹೇಳ್ತಾರೆ. ಶುದ್ಧ ಸತ್ವದಿಂದ ಪರಿಪೂರ್ಣವಾದಂತಹ ಮನಸ್ಸನ್ನು ದೃಢತೆಯಿಂದ ಆತ್ಮದ ಜೊತೆ ಸ್ಥಿರ ಮಾಡುವುದನ್ನೇ ನಿಧಿಧ್ಯಾಸನ ಎಂದು ಹೇಳಲಾಗಿದೆ. ವಾಸನಾಕ್ಷಯವೂ ಆಗದೆ ಮನೋನಾಶವೂ ಆಗುವುದಿಲ್ಲ. ಮನಸ್ಸಿನ ನಾಶ ಆಗಬೇಕಾದರೆ ಬಾಹ್ಯ ವಾಸನೆಗಳ ಕ್ಷಯ ಆಗಬೇಕು. ಅದಿದ್ದರೆ ಮನಸ್ಸು ಚಂಚಲವಾಗಿ ಆ ಕಡೆ ಹರಿತಾ ಇರುತ್ತೆ, ನ್ಯಾಚುರಲ್ ಇದು. ಆದ್ದರಿಂದ ವಾಸನೆಯ ಕ್ಷಯ ಹೇಗೆ ಮಾಡ್ಕೋಬೇಕು ಅನ್ನೋದು ವಿಚಾರ. ಹಾಗೂ ಮನೋನಾಶವೂ ಆಗದೆಯೇ ತತ್ವಜ್ಞಾನವು ಬರುವುದು ಅಸಂಭವ. ತತ್ವಜ್ಞಾನ ಇಲ್ಲದೆಯೇ ವಾಸನೆಯ ಕ್ಷಯ ಹಾಗೂ ವಿನಾಶವು ಸಾಧ್ಯವಿಲ್ಲ. ಲೂಪಿದು. ವಾಸನೆಯ ಕ್ಷಯ ಇಲ್ಲದೆ ಮನೋನಾಶ ಆಗಲ್ಲ, ಮನೋನಾಶ ಆಗದೆ ತತ್ವಜ್ಞಾನ ಬರಲ್ಲ, ತತ್ವದ ಜ್ಞಾನ ಇಲ್ಲದೆ ವಾಸನೆಯ ಕ್ಷಯ ಹಾಗೂ ವಿನಾಶ ಸಾಧ್ಯವಿಲ್ಲ. ಇಲ್ಲಿ ನಾವು ಮಾಡ್ತಿರೋದು ತತ್ವಜ್ಞಾನ ತಗೋತಾ ಇದ್ದೀವಿ. ಸೊ ಆ ಸೈಕಲ್ನ ಬ್ರೇಕ್ ಮಾಡಬೇಕಿಲ್ಲಾದರೂ ಆ ಬ್ರೇಕ್ ಮಾಡಬೇಕು ಅಂದರೆ ತತ್ವಜ್ಞಾನ ಪ್ರಾಪ್ತಿಯಾಗಬೇಕು. ತತ್ವಜ್ಞಾನ ಪ್ರಾಪ್ತಿ ಆಗ್ತಾ ಆಗ್ತಾ ವಾಸನೆಯ ಕ್ಷಯ ಆಗತ್ತೆ. ಅಯ್ಯೋ ಬೇಡ, ಇದು ಸಂಸಾರದ ವಿಷಯಗಳು ಬೇಡ, ಈ ಕಡೆ ಒಳಗಡೆ ಬರೋಣ ಅನ್ನುವ ಒಂದು ನಿಧಿಧ್ಯಾಸನ ಕ್ರಿಯೆ ಪ್ರಾರಂಭವಾಗುತ್ತೆ. ಆ ಸೈಕಲ್ನ ಬ್ರೇಕ್ ಮಾಡೋದ್ರಿಂದ ಆ ಕೆಲಸಕ್ಕೆ ಇಲ್ಲಿ ಕೂತಿದ್ದೀವಿ ನಾವು. ಹೀಗಾಗಿ ಈ ಮೂರರ ಅಭ್ಯಾಸವೂ ಜೊತೆಗೆ ಆಗಬೇಕು. ವಾಸನಾಕ್ಷಯ ಆಗ್ತಾನೇ ಇರಬೇಕು, ಮನೋನಾಶ ಆಗ್ತಾ ಇರಬೇಕು, ತತ್ವಜ್ಞಾನ ಕೂಡ ತಿಳ್ಕೊತಾ ಇರಬೇಕು. ಆವಾಗ ಈ ದೊಡ್ಡ ಒಂದು ಸರ್ಕಲ್ಲು ಚಿಕ್ಕದಾಗ್ತಾ ಬರುತ್ತೆ. ಆ ಚಿಕ್ಕದಾಗ್ತಾ ಇದ್ದಂಗೆ ಮನಸ್ಸು ಒಳಮುಖವಾಗುತ್ತೆ. ಈ ಪ್ರಕಾರದ ಅಭ್ಯಾಸದಿಂದ ಬ್ರಹ್ಮ ಹಾಗೂ ಆತ್ಮ ಹಾಗೂ ಬ್ರಹ್ಮ ಹಾಗೂ ಆತ್ಮ ಹಾಗೂ ಬ್ರಹ್ಮದ ಐಕ್ಯದ ಪ್ರತ್ಯಕ್ಷ ಅನುಭವದ ಪ್ರಾಪ್ತಿಯು ತಾತ್ಕಾಲಿಕವಾಗಿ ಆಗುತ್ತದೆ. ಈ ಬ್ರಹ್ಮ ಹಾಗೂ ಆತ್ಮದ ಐಕ್ಯದ ಪ್ರಾಪ್ತಿಯಲ್ಲಿ ಏನಿರುತ್ತೆ? ಸಂತೋಷ, ಶಾಂತಿ, ವಿಚಾರ ಹಾಗೂ ವೈರಾಗ್ಯ, ಉಪರತಿ ಹಾಗೂ ಬೋಧೆ, ಇವೆಲ್ಲದರ ಅವಶ್ಯಕತೆ ಇದೆ. ಜೀವ ಹಾಗೂ ಬ್ರಹ್ಮದ ಐಕ್ಯತೆಯೇ ಸರ್ವಸಿದ್ಧಿ ಎಂದು ಕರೆಯಲಾಗಿದೆ. ಏನು? ಜೀವ ಹಾಗೂ ಬ್ರಹ್ಮದ ಐಕ್ಯವನ್ನೇ ಸರ್ವಸಿದ್ಧಿ ಎಂದು ಕರೆಯಲಾಗಿದೆ. ಇದೇ ಸರ್ವಸಿದ್ಧಿ ಪ್ರದ ಚಕ್ರ. ಇದೇ ಸಿದ್ಧಿಯು ಈ ಅಷ್ಟಮ ಆವರಣದ ಚಕ್ರದಲ್ಲಿ ಪ್ರಾಪ್ತವಾಗುತ್ತದೆ. ಈ ಕಾರಣದಿಂದಲೇ ಈ ಚಕ್ರದ ಹೆಸರು ಸರ್ವಸಿದ್ಧಿಪ್ರದ. ಈ ತ್ರಿಕೋಣವೆನ್ನುವ ಚಕ್ರದಲ್ಲಿ ಬ್ರಹ್ಮ ಹಾಗೂ ಆತ್ಮದ ಐಕ್ಯದ ಸಿದ್ಧಿಯೂ ಆಗುತ್ತದೆ. ಈ ಚಕ್ರದ ಚಿತ್ ಶಕ್ತಿಯರು ತಮ್ಮ ಅಭ್ಯಾಸದ ಅನುರೂಪವಾಗಿ ಅತಿರಹಸ್ಯ ಯೋಗಿನಿಯರು ಎಂದು ಕರೆಯಲ್ಪಟ್ಟಿರುವರು. ಇದಕ್ಕೆ ಕಾರಣ ಈ ಯೋಗಿನಿಯರು ಶುದ್ಧ ಆತ್ಮಾಕಾರ ವೃತ್ತಿಯಿಂದ ಸಂಶ್ಲಿಷ್ಟರಾದವರು. ನಿಧಿಧ್ಯಾಸನದ ಜೊತೆ ಸಂಯುಕ್ತವಾದಂತಹ ಮಾನಸಿಕ ಅವಸ್ಥೆಯು ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರಗಳಿಗಿಂತಲೂ ಅತೀತವಾದದ್ದು. ಯಥಾರ್ಥದಲ್ಲಿ ಈ ಮಾನಸಿಕ ಅವಸ್ಥೆಯು ಸರ್ವವ್ಯಾಪಕ ಏಕತೆಯ ಸಾತ್ವಿಕ ಅನುಭವವಾಗಿದ್ದು, ಯಾವ ಚಿತ್ ಶಕ್ತಿಯಲ್ಲಿ ಈ ಅನುಭವವು ಅಧ್ಯಾಸಿತವಾಗಿರುವುದೋ ಆ ಚಿತ್ ಶಕ್ತಿಯು ಈ ಚಕ್ರದ ಅಧಿಷ್ಠಾತ್ರಿ ದೇವತೆಯಾದ 3 ಪುರಗಳ ಮಾತೆಯಾದ
ತ್ರಿಪುರಾಂಬಾ ಚಕ್ರೇಶ್ವರಿ ಎಂದು ಕರೆಯಲ್ಪಟ್ಟಿದ್ದಾಳೆ. ಸೃಷ್ಟಿಯ ಪೂರ್ವದಲ್ಲಿ ಕೇವಲ ಶುದ್ಧ ಚೈತನ್ಯವು ಮಾತ್ರ ಇತ್ತು. ಆ ಚೈತನ್ಯ ಸ್ವರೂಪಿಯಾದ ಚಿತ್ಶಕ್ತಿಯು ತನ್ನ ಇಚ್ಛೆಯಿಂದ ವಿಶ್ವದ ಸೃಷ್ಟಿಯನ್ನು ಮಾಡುತ್ತೆ. ಇದು ಕೇವಲ ನಮ್ಮ ನಿಧಿಧ್ಯಾಸನದ ಅವಸ್ಥೆಯಲ್ಲಿ ಮಾತ್ರ ಉತ್ಪನ್ನವಾಗುತ್ತದೆ. ಇಚ್ಛಾಸಿದ್ಧಿ ಎನ್ನುವುದು ಈ ಚಕ್ರದಲ್ಲಿರುವ ನಿಧಿಧ್ಯಾಸಾತ್ಮಕವಾದ ಸಿದ್ಧಿಯಾಗಿದ್ದು, ಸರ್ವಬೀಜಾಮುದ್ರಾ ಅರ್ಥಾತ್ ಸಕಲ ಮೂಲ ಕಾರಣ ಎನ್ನುವ ಈ ಚಕ್ರವನ್ನು ವ್ಯಾಪಿಸಿಕೊಂಡಿರುತ್ತದೆ. ಈ ಚಕ್ರದ 4 ಆವರಣ ದೇವತೆಗಳಲ್ಲಿ ಮಹಾಕಾಮೇಶ್ವರಿ ದೇವಿಯು ವಾಸನಾಕ್ಷಯದ, ಮಹಾವಜ್ರೇಶ್ವರಿ ದೇವಿಯು ಮನೋನಾಶದ, ಮಹಾಭಗಮಾಲಿನಿ ದೇವಿಯು ತತ್ವಜ್ಞಾನದ, ಮಹಾತ್ರಿಪುರ ಸುಂದರಿ ದೇವಿಯು ಬ್ರಹ್ಮ ಹಾಗೂ ಆತ್ಮದ ಐಕ್ಯದ ಅಪರೋಕ್ಷ ಜ್ಞಾನದ ನಿರೂಪಣೆಯನ್ನು ಮಾಡಿರುವರು. ಇಲ್ಲಿ ಲಲಿತೋಪಾಖ್ಯಾನದಲ್ಲಿ ಹೇಳುತ್ತಾರೆ, 31ನೇ ಅಧ್ಯಾಯದಲ್ಲಿ ಸಮಯೇಶ್ವರಿ ಎನ್ನುವ ಮಂದಿರವಿದೆ. ಆ ಮಂದಿರದ ಮೇಲೆ ಸ್ಥಿತವಾದ ಶ್ರೀನಾಥ ಆದಿ ಗುರುಮಂದಿರವಿದೆ. ಇದು ಶ್ಲೋಕಗಳಿದೆ. ಈ ಶ್ಲೋಕದ ಅರ್ಥ ಹೇಳ್ತೀನಿ. ಇಲ್ವಲ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದಂತಹ ಅಗಸ್ತ್ಯ ಮಹರ್ಷಿಯೇ, ಕೇಳು, ಈ ಸಮಯೇಶ್ವರಿಯರ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳ ಎತ್ತರದಷ್ಟು ಹಾಗೂ 4 ನಲ್ವಗಳಷ್ಟು ವಿಸ್ತಾರವಾದ ಗುರುಮಂಡಲ ಇದೆ. ಈ ಗುರುಮಂಡಲದಲ್ಲಿ ಸ್ಥಿತವಾದ ಹಿಂದಿನ ಮಂದಿರಗಳ ರೀತಿಯಲ್ಲಿಯೇ ಸೋಪಾನಗಳಿಂದ ಅಲಂಕೃತವಾದ ಮಂದಿರವನ್ನು ಶ್ರೀನಾಥಾದಿಗಳ ಮಂದಿರ ಎಂದು ಕರೆಯಲಾಗಿದೆ. ಇಲ್ಲಿ 4 ಮಂದಿ ಶ್ರೀನಾಥ ಮೂರ್ತಿಗಳು ನೆಲೆಸಿರುವರು. ಇವರು ಸಮಸ್ತ ಜ್ಞಾನವನ್ನು ಹೊಂದಿದವರು. ಲಲಿತಾ ಪರಮೇಶ್ವರಿಯರ ಯೋಗಶಾಸ್ತ್ರವನ್ನು ರಚಿಸಿ ನಡೆಸುವವರು, ಸಮಸ್ತರಿಗೆ ಗುರುಗಳು, ಸರ್ವವಿದ್ಯೆಯರಿಗೆ ಸಾಗರ ಸ್ವರೂಪರು, ಸಕಲ ಲೋಕಗಳ ರಕ್ಷಣೆಗಾಗಿ ಶ್ರೀ ಕಾಮೇಶ್ವರ ದೇವನು ನಿರ್ಮಿಸಲ್ಪಟ್ಟವರೂ ಆಗಿರುವರು. ಈ 4 ಶ್ರೀನಾಥ ಮೂರ್ತಿಗಳ ಹೆಸರುಗಳನ್ನು ನಾನು ಹೇಳುವೆನು ಕೇಳು. ಮಿತ್ರೇಶ, ಉಡ್ಡೀಶ, ಷಷ್ಠೀಶ ಹಾಗೂ ಚರ್ಯ ಎನ್ನುವುದು ಇವರ ನಾಮಗಳು. ನೀವು ಖಡ್ಗಮಾಲ ಓದಿದಾಗ ಮಿತ್ರೇಶಮೈ, ಉಡ್ಡೀಶಮೈ, ಷಷ್ಠೀಶಮೈ, ಚರ್ಯಾನಾಥಮೈ ಇನ್ನೂ 4 ಹೆಸರು ಹೇಳ್ತೀರ. ಅವರೇ ಇವರು. ಈ 4 ಲೋಕರಕ್ಷಣೆಗಾಗಿ ಪಾದುಕಾತ್ಮರಾದ ಅನೇಕ ದೇವ, ಮಾನವ, ಸಿದ್ಧ, ದೇವರ್ಷಿಗಳ ಸಮೂಹಗಳನ್ನು ಸೃಜಿಸಿದವರು. ಈ ಬ್ರಹ್ಮಾಂಡದಲ್ಲಿ ಭಗವತಿಯಾದ ಶ್ರೀದೇವಿಯ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಹಾಗೂ ಸಾಯುಜ್ಯಗಳೆನ್ನುವ ಮುಕ್ತಿಯನ್ನು ಪಡೆದಿರುವ ಶ್ರೀವಿದ್ಯಾ ಮಹಾಗುರುಗಳೆಲ್ಲರೂ ಈ 4 ಶ್ರೀನಾಥ ಗುರುಗಳನ್ನು ಸೇವಿಸುತ್ತಿರುವರು. ಸಾಯುಜ್ಯವನ್ನು, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯಗಳನ್ನು ಪಡೆದಂತಹ ಶ್ರೀವಿದ್ಯಾ ಮಹಾಗುರುಗಳೆಲ್ಲರೂ ಕೂಡ ಈ 4 ಶ್ರೀನಾಥ ಆದಿಯಾದ ಗುರುಗಳನ್ನು ಸೇವಿಸುತ್ತಾ ಇದ್ದಾರೆ, ಅವರ ಸೇವೆಯನ್ನು ಮಾಡುತ್ತಿದ್ದಾರೆ. ಈ ಶ್ರೀನಾಥ ಆದಿ ಗುರು ಮಂದಿರದ ಮೇಲೆ ಸ್ಥಿತವಾದ ಶ್ರೀ ನಿತ್ಯಾದೇವಿಯರ ಮಂದಿರ ಅಂತ ಇದೆ. 31ನೇ ಅಧ್ಯಾಯದಲ್ಲಿ, ಲಲಿತೋಪಾಖ್ಯಾನದ 31ನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾರೆ. ಶ್ರೀನಾಥ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳಷ್ಟು ಎತ್ತರವು ಹಾಗೂ 4 ನಲ್ವಗಳಷ್ಟು ಅಗಲವಾದ ವಿಸ್ತೀರ್ಣವುಳ್ಳ ಮಂದಿರವು ಸ್ಥಿತವಾಗಿದ್ದು, ಇದು ನಿತ್ಯಾದೇವಿಯರ ಮಂದಿರವೆಂದು ಸಂಬೋಧಿತವಾಗಿರುವುದು.
15 ಮಂದಿ ನಿತ್ಯಾದೇವಿಯರು ಇಲ್ಲಿ ನೆಲೆಸಿರುವರು. ಯಾರು 15 ದೇವಿಯರು? ಈ ತ್ರಿಕೋಣದಲ್ಲಿ 15 ಮಂದಿಯರು ಇದ್ದಾರೆ. ಮಧ್ಯದಲ್ಲಿ ಷೋಡಶಿ. ಯಾರು ಈ 15 ಮಂದಿಯರು? ಪಾಡ್ಯದಿಂದ ಹಿಡಿದು ಹುಣ್ಣಿಮೆಯವರೆಗೆ ಬರ್ತಾರಲ್ಲ ಅವರೇ 15 ನಿತ್ಯೆಯರು. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಕ್ನಿವಾಸಿನಿ, ಮಹಾವಿದ್ಯೇಶ್ವರಿ, ದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ ಎನ್ನುವ ಈ 15 ನಿತ್ಯಾದೇವಿಯರು ಶ್ರೀ ಲಲಿತಾ ಸ್ವರೂಪಿಣಿಯರೂ ಆಗಿ ಮಹಾಬಲಯುಕ್ತರಾಗಿ ಮಹಾಪರಾಕ್ರಮವತಿಯರೂ ಆಗಿರುವರು. ಮತ್ತೆ ಇವರ ಹೆಸರನ್ನು ನಾವು ಖಡ್ಗಮಾಲಲ್ಲಿ ಬರುತ್ತೆ. ಇದೆಲ್ಲ ಖಡ್ಗಮಾಲ ಎಲ್ಲಿಂದ ತಗೊಂಡಿದ್ದಾರೆ ಅಂದರೆ ಲಲಿತೋಪಾಖ್ಯಾನದಿಂದ ಬಂದಿದೆ. ಇಲ್ಲಿರುವ ಶ್ಲೋಕಗಳನ್ನು ದೇವಿಯರನ್ನು ತೆಗೆದು ಒಂದು ಮಾಲೆಯನ್ನಾಗಿ ಮಾಡಿ ಖಡ್ಗಮಾಲಾ, ಈ ದೇವತೆಯರನ್ನು, ಶ್ರೀಚಕ್ರದಲ್ಲಿರುವ ಈ ದೇವತೆಯರನ್ನೆಲ್ಲ ನೆನೆಸಿಕೊಂಡರೆ ನನ್ನ ದೇಹವೂ ಶ್ರೀಚಕ್ರವೆಂದು ನೆನೆಸಿಕೊಂಡು ಈ ದೇವತೆಯರೆಲ್ಲ ನನ್ನಲ್ಲಿದ್ದಾರೆ ಅಂತ ಅವರಿಗೆ ನಾನು ತರ್ಪಣವನ್ನಾಗಲಿ ಸ್ವಾಹ ಅಥವಾ ನಮಃ ಎನ್ನುವ ಒಂದು ನಮಸ್ಕಾರವನ್ನಾಗಲಿ ಮಾಡುತ್ತೇನೆ. ಅಷ್ಟೇ ಇದು. ಈ 15 ಮಂದಿ ನಿತ್ಯಾದೇವಿಯರೆಲ್ಲರೂ ಪ್ರತಿಪದ ಅರ್ಥಾತ್ ಪಾಡ್ಯದಿಂದ ಮೊದಲುಗೊಂಡು ಪೂರ್ಣಿಮೆಯ ಪರ್ಯಂತವಾಗಿ 15 ತಿಥಿಯರ ಸ್ವರೂಪಿಣಿಯರಾಗಿ ಜಗತ್ತೆಲ್ಲವನ್ನೂ ವ್ಯಾಪಿಸಿ ಕಾಲರೂಪಿಣಿಯರಾಗಿ ಕಾಲವನ್ನು ಭಕ್ಷಿಸುವವರಾಗಿ ತಮ್ಮನ್ನು ಸೇವಿಸುತ್ತಿರುವ ಬ್ರಹ್ಮಾದಿ ದೇವತೆಗಳಿಗೆ ಆಯಾ ಯುಗದಲ್ಲಿ ಶತಾಯುಷ್ಯವನ್ನು ಅನುಗ್ರಹಿಸುವರೂ ಆಗಿ ಶ್ರೀದೇವಿಯಾದ ಭಗವತಿಯ ಅನುಜ್ಞೆಯಿಂದ ಆ ಮಂದಿರದಲ್ಲಿ ನಿವಾಸವನ್ನು ಮಾಡಿರುವರು. ಸದಾಕಾಲವೂ ಸರ್ವಸಿದ್ಧರೂ ನಿರಾತಂಕರೂ ಆದ ಈ 15 ನಿತ್ಯಾದೇವಿಯರು ಭಗವತಿಯ ಅಂಗರಕ್ಷಕರಾಗಿ ವಿಶ್ವದ ಅಭ್ಯುದಯಕ್ಕಾಗಿ ತಮ್ಮಲ್ಲಿಯೇ ಒಬ್ಬಳಾಗಿರುವ ಹಾಗೂ ಒಂದಾಗಿರುವ ಲಲಿತಾ ಪರಮೇಶ್ವರಿಯನ್ನು ಸೇವಿಸುತ್ತಿರುವರು. ಅದಕ್ಕೆ ತಮ್ಮಲ್ಲೇ ಒಂದಾಗಿರುವ ತ್ರಿಪುರ ಸುಂದರಿ. ಸ್ವರಾಕ್ಷರಗಳು ಅರ್ಥಾತ್ ಅಕಾರ, ಆ, ಇ, ಈ ಇತ್ಯಾದಿ ಸ್ವರವರ್ಣಗಳು ಈ 15 ನಿತ್ಯಾದೇವಿಯರಿಗೆ ಮಂದಿರಗಳಾಗಿ ನೆಲೆಯಾಗಿರುವವು. ಈ 15 ನಿತ್ಯಾದೇವಿಯರನ್ನು ಹೇಗೆ ನೆನೆಸ್ಕೋತೀವಿ? ಅ, ಆ, ಇ ಅಂತ ಅಹಾವರೆಗೆ ಹೇಳ್ಕೋತೀವಲ್ಲ, ಪ್ರತಿಯೊಂದು ಅಕ್ಷರಗಳಲ್ಲಿ ನಾವು ಮಾತಾಡುವ ಪ್ರತಿಯೊಂದು ವಾಕ್ಯದಲ್ಲಿಯೂ ವ್ಯಂಜನಕ್ಕೆ ಸ್ವರ ಸೇರಲೇಬೇಕಿಲ್ಲದಿದ್ದರೆ ಉಚ್ಚಾರಣೆ ಸಾಧ್ಯವಿಲ್ಲ. ಸೊ ಎಲ್ಲ ಸ್ವರಗಳಲ್ಲೂ ಕೂಡ ಈ ನಿತ್ಯಾದೇವಿಯರು ಸ್ಥಿತರಾಗಿದ್ದಾರೆ. ಅದೇ ಅವರ ಶರೀರ. ಸೊ ವಿ ಕಾಂಟ್ ಎಸ್ಕೇಪ್ ಅಟ್ ಆಲ್. ಅದು ಗೊತ್ತಿದೆ. ಅದರ ಜೊತೆ ಪ್ರತಿ ಅಕ್ಷರದಲ್ಲಿಯೂ ನಾವು ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡಿದಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ನಿತ್ಯಾದೇವಿಯರನ್ನು ನೆನೆಸ್ಕೋತಾನೇ ಇರ್ತೀವಿ. ಇಲ್ಲಿ ಹೇಳದಿರುವ ಅರ್ಥಾತ್ ಹೇಳದೆ ಬಿಟ್ಟಿರುವ ಬಿಂದು ಚಕ್ರವೇ 16ನೆಯ ಕಲೆಯಾದ ಷೋಡಶಿಯಾದ ಶ್ರೀ ಲಲಿತಾ ಪರಮೇಶ್ವರಿಯ ಭುವನವೆಂದು ಅನುಸಂಧಾನ ಮಾಡಬೇಕು. 15 ಆಯಿತು. 16ನೆಯದು ಷೋಡಶಿ, ಮಹಾಷೋಡಶಿ, ಮಹಾತ್ರಿಪುರ ಸುಂದರಿ. ಹೇಳದೇ ಬಿಟ್ಟಿರ್ತೀವಿ. 15 ಇದೆ ನಮಗೆ. ಪಾಡ್ಯದಿಂದ ಹಿಡಿದು ಹುಣ್ಣಿಮೆವರೆಗೆ 15. 16 ಎಲ್ಲಿದೆ? 15ನೇ ರಾತ್ರಿ ಮುಗಿದ ತಕ್ಷಣ ಪಾಡ್ಯ ಶುರುವಾಗ್ಬಿಡುತ್ತೆ. ಇಲ್ಲದೆ ಹೇಳದೆ ಬಿಟ್ಟಿರುವ ಜಾಗದಲ್ಲಿ ಷೋಡಶಿ ಇದ್ದಾಳೆ. ಅದೇ ಪರಬ್ರಹ್ಮ ತತ್ವ. ಈ ನಿತ್ಯಾದೇವಿಯರ ಮಂದಿರದ ಮೇಲೆ ಸ್ಥಿತವಾದ ಅಂಗರಕ್ಷಕೀ ದೇವಿಯರ ಮಂದಿರವನ್ನು ಕುರಿತು ಲಲಿತೋಪಾಖ್ಯಾನ ಏನು ಹೇಳುತ್ತೆ? ಈ ನಿತ್ಯಾದೇವಿಯರ ಮೇಲ್ಭಾಗದಲ್ಲಿ
20 ಹಸ್ತಗಳ ಎತ್ತರದಲ್ಲಿ ಹಾಗೂ 4 ನಲ್ವಗಳ ವಿಸ್ತಾರದಲ್ಲಿ ಹಿಂದಿನ ಮಂದಿರಗಳಂತೆಯೇ ಸೋಪಾನಗಳಿಂದ ಅಲಂಕೃತವಾದ ಅಂಗದೇವಿಯರ ಮಂದಿರವು ಶೋಭಿಸುತ್ತಿರುವುದು. ಎಲೈ ಅಗಸ್ತ್ಯ ಮುನಿಯೇ, ಈ ಅಂಗದೇವಿಯರ ಮಂದಿರದಲ್ಲಿ ಹೃದಯ ದೇವಿ ಆದಿಯಾದ ಶಕ್ತಿದೇವಿಯರು ನಿವಾಸ ಮಾಡಿದ್ದಾರೆ. ಇವರ ನಾಮಗಳು ಹೀಗಿವೆ: ಹೃದಯದೇವಿ, ಶಿರೋದೇವಿ, ಶಿಖಾದೇವಿ, ಮರ್ಮದೇವಿ, ನೇತ್ರದೇವಿ ಹಾಗೂ ಶಸ್ತ್ರದೇವಿ. ಖಡ್ಗಮಾಲಾನಲ್ಲಿ ಈ ದೇವಿಯರ ಹೆಸರೂ ಬರುತ್ತೆ. ಈ ಅಂಗದೇವಿಯರು ನವಲಾವಣ್ಯವತಿಯರಾಗಿ, ಸಾವಧಾನಿಯರಾಗಿ ಶ್ರೀ ಕಾಮೇಶ್ವರನ ಪ್ರಿಯೆಯಾದ ಶ್ರೀ ಲಲಿತಾಂಬಿಕೆಯ ಸಮೀಪದಲ್ಲಿಯೇ ಇರುವರು. ಇವರು ಆಯುಧಗಳನ್ನು ಧರಿಸಿ ಬಿಂದು ಪೀಠದ ಸುತ್ತಲೂ ಸಂಚರಿಸುತ್ತಾ ಶ್ರೀದೇವಿಯ ಅಂಗರಕ್ಷಕಿಯರಾಗಿ ಕಂಗೊಳಿಸುತ್ತಾ ಇದ್ದಾರೆ. ಕಡೆಗೆ ನವಮ ಆವರಣವಾದ ಬಿಂದು, ಇದನ್ನು ಸರ್ವಾನಂದಮಯ ಚಕ್ರ ಅಂತ ಕರೆದಿದ್ದೇವೆ. ಶ್ರೀಚಕ್ರದ ಮಧ್ಯದಲ್ಲಿ ಬಿಂದು ಚಕ್ರವಿದೆ. ಇದೇ ನವಮ ಆವರಣ. ಶಾಸ್ತ್ರವು ಇದನ್ನು ಸವಿಕಲ್ಪ ಸಮಾಧಿ ಅಥವಾ ತುರಿಯಾವಸ್ಥೆ ಎಂದು ಕರೆದಿದೆ. ನಾನೇ ಬ್ರಹ್ಮ ಹಾಗೂ ಬ್ರಹ್ಮವು ಸ್ವಯಂ ನಾನೇ ಆಗಿರುವೆನು ಎನ್ನುವ ಈ ಪ್ರಕಾರದ ಅಪರೋಕ್ಷವಾದ ಅನುಭವದಿಂದ ಎಲ್ಲ ಪ್ರಕಾರಗಳ ಸಂಶಯಗಳು ಹಾಗೂ ಭ್ರಮೆಗಳು ದೂರವಾಗಿ ಮನೋ ನಿವೃತ್ತಿಗಳು ತಡೆಯಲ್ಪಟ್ಟು ಸಮಾಧಿಯು ಸಾಧ್ಯವಾಗುತ್ತದೆ. ಈ ಸಮಾಧಿಯ ಅವಸ್ಥೆಯಲ್ಲಿ ತರಂಗರಹಿತವಾದ ಸಮುದ್ರದ ರೀತಿ ಶಾಂತ ಹಾಗೂ ಶುದ್ಧವಾದ ಮನಸ್ಸಿನ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆಯಿಂದ ಸಮಸ್ತ ಅಂತರಾತ್ಮವೃತ್ತಿಗಳನ್ನು ಪೂರ್ಣ ರೀತಿಯಲ್ಲಿ ಮರೆಯುವಂತೆ ಆಗಿ ಬ್ರಹ್ಮದಲ್ಲಿ ಮನಸ್ಸು ಸ್ಥಿರವಾಗುತ್ತದೆ. ಯಾವಾಗ ಮನಸ್ಸು ತನ್ನ ವಾಸನೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುತ್ತದೋ, ತ್ಯಜಿಸುತ್ತದೋ, ಆಗ ಜೀವ ಹಾಗೂ ಬ್ರಹ್ಮದ ಏಕತೆಯ ಅನುಭವವು ತತ್ಕ್ಷಣವೇ ಆಗುತ್ತದೆ. ಅಧಿಕವಾದ ನಿಧಿಧ್ಯಾಸನದ ಅಭ್ಯಾಸದಿಂದ ಅಭ್ಯಾಸ ರೂಪ ಅಹಂಕಾರವೂ ನಾಶವಾಗಿ ಮನಸ್ಸು ಶುದ್ಧ ಸಾತ್ವಿಕವಾಗುತ್ತದೆ ಹಾಗೂ ಆತ್ಮಜ್ಞಾನದ ವಿಚಾರಧಾರೆಯ ಅವಿರಳತೆಯಿಂದ ಹರಿಯತೊಡಗುತ್ತದೆ. ಈ ಅವಸ್ಥೆಯನ್ನು ಸಂಪ್ರಜ್ಞಾನ ಸಮಾಧಿ ಎಂದು ಕರೆಯಲಾಗಿದೆ. ಈ ಬಿಂದು ಚಕ್ರವು ಸವಿಕಲ್ಪ ಸಮಾಧಿ ಸ್ಥಿತಿಯ ನಿರೂಪಣೆಯನ್ನು ಮಾಡುತ್ತದೆ. ಈ ಚಕ್ರದಲ್ಲಿ ಕಾಮೇಶ್ವರ ಹಾಗೂ ಕಾಮೇಶ್ವರಿಯರು ನಿವಾಸವನ್ನು ಮಾಡಿರುವರು. ಮತ್ತೆ ನೋಡಿ, ಶಿವಶಕ್ತಿಯುಕ್ತೋಗೇ ಬಂದು ನಿಂತ್ಕೊಳ್ಳುತ್ತೆ ಕಡೆಗೆ. ಮಹಾವಾಕ್ಯದಲ್ಲಿ ತತ್ ಪದದಿಂದ ಕಾಮೇಶ್ವರನು ನಿರ್ಗುಣ ಪರಬ್ರಹ್ಮ ರೂಪದಿಂದ ನಿರೂಪಿತನಾದರೆ, ತ್ವಂ ಎನ್ನುವ ಪದದಲ್ಲಿ ಕಾಮೇಶ್ವರಿಯು ಕೂಟತ್ರಯ ಸಾಕ್ಷಿ ರೂಪದಿಂದ ನಿರೂಪಿತಳಾಗಿರುವಳು. ತತ್ ತ್ವಂ ಅಸಿ. ಈ ಚಕ್ರದ ಹೆಸರು ಸರ್ವಾನಂದಮಯ ಚಕ್ರ. ಈ ಚಕ್ರದಿಂದ ಆನಂದದ ಹಾಗೂ ಪರಮಾನಂದದ ನಿರೂಪಣೆಯೂ ಆಗುತ್ತದೆ. ಈ ಬಿಂದು ಚಕ್ರವೇ ಕಾಮಕಲಾ ಎಂದು ಕರೆಯಲ್ಪಟ್ಟಿದೆ. ಇದನ್ನೇ ನಾವು 19ನೇ ಶ್ಲೋಕಕ್ಕೆ ಹೋಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅರ್ಥ ಮಾಡ್ಕೋತೀವಿ. ಮತ್ತೆ ಇದು ಶಬ್ದದಿಂದ ಪರ ಅರ್ಥಾತ್ ಅತೀತ ಆಗಿದ್ದು, ಇದರ ವರ್ಣನೆಯನ್ನು ಶಬ್ದವು ಮಾಡುವುದಕ್ಕಾಗುವುದಿಲ್ಲ. ಯಾವ ರೀತಿಯ ವಾಕ್ಯಗಳಿಂದಾಗಲಿ, ಶಬ್ದಗಳಿಂದಾಗಲಿ, ಅಕ್ಷರಗಳಿಂದಾಗಲಿ ಇದನ್ನು ನಾವು ಹೇಳುವುದು ಸಾಧ್ಯವಿಲ್ಲ. ಹಾಗೂ ಮನಸ್ಸು ಇದರ ಚಿಂತನೆಯನ್ನು ಮಾಡುವುದಕ್ಕಾಗುವುದಿಲ್ಲ. ಈ ಕಾರಣದಿಂದ ಈ ಚಕ್ರದ ಯೋಗಿನಿಯರ ಹೆಸರು ಪರಾಪರ ರಹಸ್ಯ ಯೋಗಿನಿಯರು, ಅರ್ಥಾತ್ ಅತ್ಯಂತ ಗುಪ್ತವಾದ ಯೋಗಿನಿಯರು ಎಂದು ಕರೆಯಲ್ಪಟ್ಟಿದ್ದಾರೆ. ಈ ಬಿಂದು ಚಕ್ರದ ಆವರಣ ದೇವತೆ ಎಷ್ಟು ಜನ ಇದ್ದಾರೆ ಎಂದರೆ ಅವಳು ಒಬ್ಬಳೇ. ಈ ಬಿಂದು ಚಕ್ರದ ಆವರಣ ದೇವತೆಯು ಏಕಮಾತ್ರಳಾಗಿದ್ದು
ಅವಳು ಪರಾದೇವಿ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟಿರುವಳು. ಹಾಗೂ ಅವಳು ಸಚ್ಚಿದಾನಂದ ಪರಾಹಂತ ಎಂದು ಕರೆಯಿಸಿಕೊಂಡಿದ್ದಾಳೆ. ಈ ಚಕ್ರದ ಸಿದ್ಧಿಯ ಹೆಸರು ಪ್ರಾಪ್ತಿ ಸಿದ್ಧಿ. ಕಾರಣ ಇಲ್ಲಿ ಪರಾಶಕ್ತಿಯು ತುರಿಯಾತೀತಾವಸ್ಥೆಯ ನಿರ್ಗುಣ ಬ್ರಹ್ಮದ ಪ್ರಾಪ್ತಿಯನ್ನು ಮಾಡಿಸುತ್ತಾಳೆ. ಸರ್ವಯೋಗಿನಿ ಮುದ್ರಾ ಶಿವಶಕ್ತಿಯರ ಸಾಮರಸ್ಯ ಅಥವಾ ಐಕ್ಯತೆ ಅಥವಾ ಜೀವಬ್ರಹ್ಮ ಐಕ್ಯತೆಯ ಮೂಲಕ ಅನುಭೂತವಾದ ಬ್ರಹ್ಮಾನಂದಾವಸ್ಥೆಯ ನಿರೂಪಣೆಯನ್ನು ಮಾಡುತ್ತದೆ. ಬಿಂದುಚಕ್ರದ ಹಾಗೂ ತ್ರಿಕೋಣದ ಜೊತೆ ಬಿಂದುಚಕ್ರ ಹಾಗೂ ತ್ರಿಕೋಣ ಇವರ ಎರಡಕ್ಕೂ ಯಾವ ಸಂಬಂಧವೂ ಇಲ್ಲದ ಕಾರಣ ಅವೆರಡೂ ಬೇರೆ ಬೇರೆ ಚಕ್ರಗಳಾಗಿವೆ. ಬಿಂದುಚಕ್ರ ಸಮಾಧಿಯ ನಿರೂಪಣೆಯನ್ನು ಮಾಡುತ್ತದೆ. ಈ ಚಕ್ರದ ಸಿದ್ಧಿಯನ್ನು ಸರ್ವಕಾಮ ಸಿದ್ಧಿ ಎಂದು ಕರೆಯಲಾಗಿದೆ. ಈ ಅವಸ್ಥೆಯಲ್ಲಿ ಆತ್ಮ ಹಾಗೂ ಬ್ರಹ್ಮದ ಏಕತೆಯ ಪ್ರಾಪ್ತಿಯ ಅಭಿಲಾಷೆ ಕೂಡ ಉಪಸ್ಥಿತಿಯಾಗಿರುವುದಿಲ್ಲ. ಬ್ರಹ್ಮ ಆತ್ಮದ ಇಚ್ಛೆಯೂ ಕೂಡ ಇಲ್ಲಿ ದೂರವಾಗುತ್ತದೆ. ಈ ಚಕ್ರದ ಮುದ್ರೆಯು ಸರ್ವತ್ರಿಕಂಠಾ ಮುದ್ರಾ ಎಂದು ಕರೆಯಲಾಗಿದೆ. ಇದು ಈ ಸಿದ್ಧಿಯ ಅವಸ್ಥೆಯ ನಿರೂಪಣೆಯನ್ನು ಮಾಡುತ್ತದೆ. ಇದೇ ಜೀವನ್ಮುಕ್ತ ಅವಸ್ಥೆಯ ನಿರೂಪಣೆ. ಈ ಅಂಗರಕ್ಷಕಿ ದೇವಿಯರ ಮಂದಿರ ಅಂತ ನೋಡಿದ್ವಿ. ಅದರ ಮೇಲೆ ಒಂದು ಬಿಂದು ಮಹಾಪೀಠ ಅಂತಿದೆ. ಲಲಿತೋಪಾಖ್ಯಾನದ 31ನೇ ಅಧ್ಯಾಯ ಇದರ ಬಗ್ಗೆ ಏನು ಹೇಳ್ತಾ ಇದೆ? ಈ ಅಂಗದೇವಿಯರ ಮಂದಿರದ ಮೇಲ್ಭಾಗದಲ್ಲಿ 20 ಹಸ್ತಗಳಷ್ಟು ಎತ್ತರದಲ್ಲಿ ಹಾಗೂ 8 ನಲ್ವಗಳಷ್ಟು ವಿಸ್ತಾರದಲ್ಲಿ ಮಂಡಲಾಕೃತಿಯ ಸ್ವರೂಪದಲ್ಲಿ ಆಗ ತಾನೇ ಉದಯಿಸುತ್ತಿರುವ ಸೂರ್ಯನ ಕಾಂತಿಯಂತೆ ಕಂಗೊಳಿಸುತ್ತಿರುವ ಬಿಂದು ಮಹಾಪೀಠವು ವಿರಾಜಮಾನವಾಗಿ ನೆಲೆಯಾಗಿರುವುದು. 25 ಪೀಠಗಳಿಂದ ಸಂಯುಕ್ತವಾದ ಈ ಬಿಂದು ಪೀಠವನ್ನು ಮಹಾಪೀಠ, ಆನಂದಪೀಠ, ಶ್ರೀಪೀಠ, ಶ್ರೀವಿದ್ಯಾಪೀಠ ಎಂದು ಕರೆಯಲಾಗಿದೆ. ಈ ಬಿಂದು ಮಹಾಪೀಠದಲ್ಲಿ ಸ್ಥಿತವಾದ ಲಲಿತಾ ಪರಮೇಶ್ವರಿಯ ಮಂಚರತ್ನದ ಸ್ವರೂಪವನ್ನು ಲಲಿತೋಪಾಖ್ಯಾನದ 31ನೆಯ ಶ್ಲೋಕವು ಹೇಳುತ್ತದೆ. ಏನು ಹೇಳುತ್ತೆ? ಎಲೈ ಅಗಸ್ತ್ಯ ಮಹರ್ಷಿಯೇ ಕೇಳು, ಈ ಮಹಾಪೀಠದಲ್ಲಿ ಪಂಚಬ್ರಹ್ಮಮಯವಾದ ಮಹತ್ತರವಾದ 3 ಲೋಕಗಳಿಗೆ ಅಧಿಕಾರಣರಾದ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವರನ್ನು ಒಳಗೊಂಡ ಲಲಿತಾ ಪರಮೇಶ್ವರಿಯ ಮಂಚವೆನ್ನುವ ರತ್ನವು ವಿರಾಜಮಾನವಾಗಿರುವುದು. ಇಲ್ಲೇ ಮತ್ತೆ ಹೇಳ್ತಾರೆ, ಪಂಚ ಬ್ರಹ್ಮಸ್ವರೂಪಿಣಿ ಪಂಚಪೀಠಾಸನಾಸೀನ. ಅದನ್ನು ಈ ಲಲಿತೋಪಾಖ್ಯಾನದಲ್ಲೇ ಶ್ಲೋಕದಲ್ಲೇ ತರ್ತಾ ಇದ್ದಾರೆ. ಶ್ರೀಚಕ್ರ ಹೀಗೆ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದರ ಮೇಲೆ ಒಂದು ಮಂದಿರ 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 ಮಂದಿರ. ಮೇಲೆ ಬಿಂದು ಚಕ್ರದಲ್ಲಿ ಏನಿದೆ? ಇದು ಒಂಥರ ಮೇರುವನ್ನು ಹೇಳಿದ ಹಾಗೆ. ಬಿಂದು ಮಹಾಪೀಠದ ಮೇಲೆ ಸ್ಥಿತವಾದ ಮಂಚರತ್ನದ ಪಾದದ ಸ್ವರೂಪ ಹೇಗಿದೆ ಅಂತ 31ನೇ ಅಧ್ಯಾಯದಲ್ಲಿ ಲಲಿತೋಪಾಖ್ಯಾನದಲ್ಲಿ ಹೇಳುತ್ತೆ. ಈ ಮಂಚದ ಮೇಲ್ಭಾಗದಲ್ಲಿ 10 ಹಸ್ತಗಳ ಎತ್ತರದಲ್ಲಿ ಹಾಗೂ 3 ಹಸ್ತಗಳ ಅಗಲವುಳ್ಳ ಪಾದಗಳು ವಿರಾಜಮಾನವಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಈಶ್ವರರು ಸದಾಕಾಲವೂ ಶ್ರೀದೇವಿಯಾದ ಲಲಿತಾಂಬಿಕೆಯನ್ನು ಧ್ಯಾನ ಮಾಡಿ ತಮ್ಮ ಯೋಗದ ಬಲದಿಂದ ಮಂಚದ ಪಾದಗಳ ರೂಪದಲ್ಲಿ ಸ್ಥಿತವಾಗಿದ್ದಾರೆ. ಈ ಮಂಚದ ಮೊದಲನೆಯ ಪಾದ ಹೇಗಿದೆ? ಜಪಾಕುಸುಮದ ಕಾಂತಿಯಿಂದ ಶೋಭಿಸುತ್ತಿದೆ. ಈ ಮೊದಲನೆಯ ಪಾದ ಬ್ರಹ್ಮಾತ್ಮಕವಾದದ್ದು. ಈ ಪಾದವು ಆಗ್ನೇಯ ದಿಕ್ಕಿನ ಭಾಗದಲ್ಲಿ ಸ್ಥಿತವಾಗಿರುವುದು. ಎರಡನೇ ಪಾದ ಮಹಾನೀಲಮಣಿಯ ಕಾಂತಿಯಿಂದ ಕಂಗೊಳಿಸುತ್ತಾ ಕುಬೇರ ದಿಕ್ಕಿನ ಭಾಗದಲ್ಲಿ ವಿಷ್ಣುವಾತ್ಮಕವಾಗಿ ಅಂದರೆ ವಿಷ್ಣುವಿನ ರೂಪದಲ್ಲಿ ಸ್ಥಿತವಾಗಿದೆ. ಮೂರನೇ ಪಾದ ರುದ್ರಾತ್ಮಕವಾಗಿದ್ದು ಶುದ್ಧ ಸ್ಫಟಿಕ ಕಾಂತಿಯಿಂದ ಕಂಗೊಳಿಸುತ್ತಾ
ವಾಯುವ್ಯ ದಿಕ್ಕಿನ ಭಾಗದಲ್ಲಿ ಸ್ಥಿತವಾಗಿರುವುದು. 4ನೇ ಪಾದ ಈಶ್ವರಾತ್ಮಕವಾಗಿದ್ದು ಕರ್ಣಿಕಾರ ಕುಸುಮದ ನಸುಗೆಂಪಿನ ಕಾಂತಿಯಿಂದ ಕಂಗೊಳಿಸುತ್ತಾ ಈಶಾನ್ಯ ದಿಕ್ಕಿನ ಭಾಗದಲ್ಲಿ ಸ್ಥಿತವಾಗಿದೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರಾದ ಈ 4 ದೇವತೆಗಳು ಸರ್ವಾಯುಧ ಸಂಪನ್ನರೂ ಸರ್ವಾಲಂಕಾರ ಭೂಷಿತರೂ ಆಗಿ ಈ ಮಂಚರತ್ನದ ಮೇಲಿನಿಂದ ಕೆಳಗಿನವರೆಗೂ ಸ್ತಂಭ ರೂಪದ ಪಾದಗಳಾಗಿ ಮಧ್ಯದಲ್ಲಿ ಪುರುಷರೂಪರಾಗಿಯೂ ಕಂಗೊಳಿಸುತ್ತಾ ಸ್ಥಿತರಾಗಿರುವರು. ಇವರೆಲ್ಲರೂ ತಮ್ಮ ನಿಮೀಲಿತ ಕಣ್ಣುಗಳಿಂದ ನಿಶ್ಚಲವಾದ ಅಂಗಗಳಿಂದ ಭಗವತಿಯಾದ ಶ್ರೀ ಲಲಿತಾಂಬಿಕೆಯ ಧ್ಯಾನದಲ್ಲಿ ನಿರತರಾಗಿರುವರು. ನಾವು ಲಲಿತಾ ಪರಮೇಶ್ವರಿಯ ಒಂದು ಚಿತ್ರವನ್ನು ನೋಡಿದಾಗ ಈ 4 ದೇವತೆಗಳು ಕುಳಿತು ತಮ್ಮ ಯೋಗ ಧ್ಯಾನ ಮುದ್ರೆಯಿಂದ ಮಂಚದ ಪಾದಗಳಾಗಿ ಕುಳಿತಿರುವುದನ್ನು ನಾವು ನೋಡ್ತೀವಿ. ಅದರ ಧ್ಯಾನ ಶ್ಲೋಕ ಇದು. ಆ ಧ್ಯಾನ ಶ್ಲೋಕಗಳಿಂದಲೇ ಈ ಚಿತ್ರಗಳನ್ನು ಬಿಡಿಸೋಕ್ಕಾಗಿದ್ದು. ಈ ಮಂಚರತ್ನದ ಪಾದಗಳ ಮೇಲೆ ಸ್ಥಿತವಾದ ಮಂಚದ ಹಲಿಗೆಯ ರೂಪದಲ್ಲಿ ಸ್ಥಿತನಾದ ಸದಾಶಿವನ ಸ್ವರೂಪ ಹೇಗಿದೆ? ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ. ಅದು ಇಲ್ಲಿ ಬರ್ತಾ ಇದೆ. ಅಂದರೆ ಲಲಿತೋಪಾಖ್ಯಾನದಲ್ಲಿ ಏನು ಹೇಳುತ್ತೋ ಅದೇ ಸೌಂದರ್ಯ ಲಹರಿಲೂ ಹೇಳಿದ್ದಾರೆ 8ನೇ ಶ್ಲೋಕದಲ್ಲಿ ಆದಿಶಂಕರರು. ಎಂದರೆ 8ನೇ ಶ್ಲೋಕದಲ್ಲಿ ಏನು ಹೇಳುತ್ತೋ ಅದೇ 11ನೇ ಶ್ಲೋಕದಲ್ಲೂ ಬಂದಿದೆ. ಎಲ್ಲ ಒಂದಕ್ಕೊಂದಕ್ಕೆ ಹೆಣೆದುಕೊಂಡಿದೆ. ಮತ್ತೆ 31ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದೆ? ಈ 4 ಪಾದಗಳ ಮೇಲೆ ಸದಾಶಿವನು ಮಂಚದ ಹಲಿಗೆಯ ರೂಪದಲ್ಲಿ ಸ್ಥಿತನಾಗಿ ನೆಲೆಸಿರುವನು. ಈ ಹಲಿಗೆಯು ಬಿರಿದ ದಾಳಿಂಬೆಯ ಬಣ್ಣದ ಕಾಂತಿಯಿಂದ ಕಂಗೊಳಿಸುತ್ತಿರುವುದು. ಈ ಹಲಿಗೆಯ ಅಗಲವು 4 ನಲ್ವಗಳು ಹಾಗೂ ಇದರ ಉದ್ದವು 6 ನಲ್ವಗಳು. ಮಂಚದ ಹಲಿಗೆಯವರೆಗೆ ಮಾತ್ರ ಅಂಗದೇವಿಯರ ಮಂದಿರವು ಇರುತ್ತದೆ. ಈ ಮಂಚಕ್ಕೆ ಇರುವ 36 ತತ್ವಾತ್ಮಕ ರೂಪದ ಮೆಟ್ಟಿಲುಗಳು. ಈ ಮಂಚಕ್ಕೆ 36 ತತ್ವಗಳು ಮೆಟ್ಟಿಲುಗಳಂತೆ. ಎಷ್ಟು ಚೆನ್ನಾಗಿದೆ! ಶ್ರೀಚಕ್ರದಲ್ಲಿ 36 ತತ್ವಗಳು ಇದೇ ಬಿಂದುರು ಒಳಗೆ ಈ ಮಂಚಕ್ಕೆ ಮೆಟ್ಟಿಲುಗಳಾಗಿವೆ ಅಂತ ಲಲಿತೋಪಾಖ್ಯಾನದಲ್ಲಿ 31ನೇ ಅಧ್ಯಾಯದಲ್ಲಿ ಹೇಳುತ್ತೆ. ಈ ಮಂಚರತ್ನಕ್ಕೆ ಚಿಂತಾಮಣಿಯಿಂದ ನಿರ್ಮಿತವಾದ ತತ್ವರೂಪಾತ್ಮಕವಾದ 36 ಮೆಟ್ಟಿಲುಗಳು ನೆಲೆಸಿವೆ. ಇವುಗಳ ಹೆಸರುಗಳನ್ನು ಆರೋಹಣ ಕ್ರಮದಲ್ಲಿಯೇ ಹೇಳುವೆನು ಕೇಳು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಉಪಸ್ಥ, ವಾಯು, ಪಾದ, ಪಾಣಿ, ವಾಕ್, ಘ್ರಾಣ, ಜಿಹ್ವೆ, ಚಕ್ಷುಸ್ಸು, ತ್ವಕ್, ಶ್ರೋತ್ರ, ಅಹಂಕಾರ, ಬುದ್ಧಿ, ಮನಸ್ಸು, ಪ್ರಕೃತಿ, ಪುರುಷ, ನಿಯತಿ, ಕಾಲ, ರಾಗ, ಕಲೆ, ವಿದ್ಯೆ, ಮಾಯೆ, ಶುದ್ಧ ವಿದ್ಯೆ, ಈಶ್ವರ, ಸದಾಶಿವ, ಶಕ್ತಿ ಹಾಗೂ ಶಿವ ಎನ್ನುವ ಈ 36 ತತ್ವಗಳೇ ಈ ಮಂಚದ ಸೋಪಾನಗಳು ಅಂತ ಹೇಳಿ ಮುಂದೆ ಮಂಚದ ತಲೆದಿಂಬಿನ ಪಕ್ಕದಲ್ಲಿ ವಿರಾಜಮಾನವಾದ ತಾಂಬೂಲ ರಸದ ಪೆಟ್ಟಿಗೆಯ ಬಗ್ಗೆ ಲಲಿತೋಪಾಖ್ಯಾನದ 31ನೇ ಅಧ್ಯಾಯದಲ್ಲಿ ಈ ಶ್ರೀಚಕ್ರದಲ್ಲಿ ಇವೆಲ್ಲ ಇದೆ ಅಂತ ಹೇಳ್ತಾ ಏನು ಹೇಳ್ತಾ ಇದೆ? ಸೋಪಾನ ಪಂಕ್ತಿಗಳಿಂದ ಕೂಡಿದ ಮಂಚದ ಶಿರೋಭಾಗದ ಪಾದದ ಪಕ್ಕದಲ್ಲಿ ಸ್ವರ್ಣ ರತ್ನಗಳ ಕಾಂತಿಯಿಂದ ನಿರ್ಮಿತವಾದ ಕೋಟಿ ಸೂರ್ಯರ ತೇಜಸ್ಸಿನಿಂದ ಹೊಳೆಯುತ್ತಿರುವ ಮುತ್ತಿನ ಮುಚ್ಚಳದಿಂದ ಕೂಡಿದ ನಾನಾ ರತ್ನಗಳಿಂದ ಅಲಂಕೃತವಾದ ತಾಂಬೂಲ ರಸದಿಂದ ಸುವಾಸಿತವಾದ ದತ್ತೂರಿಯ ಹೂವಿನ ಆಕಾರವುಳ್ಳ ಕಳಾಚಿಕೆ ಎಂದರೆ ತಾಂಬೂಲ ರಸದ ಪೆಟ್ಟಿಗೆ ಹೊಳೆಯುತ್ತಾ ಕಂಗೊಳಿಸುತ್ತಾ ಸ್ಥಿತವಾಗಿದೆ. ಮಂಚದ ಮೇಲ್ಭಾಗದಲ್ಲಿ ಸ್ಥಿತವಾದ ಹಂಸ ತಾಲೂಲಿಕಾ ತಲ್ಪ ಎಂದರೆ ಉಯ್ಯಾಲೆ. ಅದನ್ನು ಏನು ಹೇಳ್ತಾ ಇದೆ ಲಲಿತೋಪಾಖ್ಯಾನ? ಈ ಮಂಚರತ್ನದ ಮೇಲ್ಭಾಗದಲ್ಲಿ 3 ಹಸ್ತಗಳಷ್ಟು ಎತ್ತರವೂ ಆದ
4 ನಲ್ವಗಳಷ್ಟು ಅಗಲವೂ ಆದ ಮೃದುವಾದ 4 ದಿಂಡುಗಳಿಂದಲೂ ಹಾಗೂ ತಲೆ ದಿಂಬುಗಳಿಂದಲೂ ಕೂಡಿದ ಪಾಟಲ ಕಾಂತಿಯಿಂದ ಯುಕ್ತವಾದ ಹಂಸ ತಾಲೂಲಿಕಾ ತಲ್ಪವಿರುವುದು. ಅದರ ಮೇಲೆ ಮೃದುವಾದ ಪದ್ಮರಾಗ ಮಣಿಯಿಂದ ಶೋಭಿಸುತ್ತಿರುವ ನಿರ್ಮಲವಾದ ಕೌಸುಂಭವನದ ಮೇಲು ಹೊದಿಕೆ ಇರುವುದು. ಶಿವಶಿವರಿಗೆ ಉಯ್ಯಾಲೆ ಸೇವೆ ಅಂತ ನಾವು ಮಾಡ್ತೀವಲ್ಲ, ಈ ಉಯ್ಯಾಲೆ ಹೇಗಿದೆ ಅಲ್ಲಿ? ಈ ಹಂಸ ತಾಲೂಲಿಕಾ ತಲ್ಪದಲ್ಲಿ ಸ್ಥಿತವಾದ ಶ್ರೀ ಕಾಮೇಶ್ವರ ಸ್ವಾಮಿಯ ಸ್ವರೂಪ ಹೇಗಿದೆ ಅಂತ ಲಲಿತೋಪಾಖ್ಯಾನದ 31ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಈ ಹಂಸ ತಾಲೂಲಿಕಾ ತಲ್ಪದ ಮೇಲೆ ಪೂರ್ವ ದಿಕ್ಕಿಗೆ ತಿರುಗಿದ ತ್ರಿಲೋಚನನೂ ಸುಂದರನೂ ದಯಾನ್ವಿತನೂ ಸದಾ 16 ವಯಸ್ಸಿನವನು ಉದಯಿಸುವ ಸೂರ್ಯನ ಬಿಂಬದಂತೆ ಕಾಂತಿಯುಳ್ಳವನು ಹಾರ ಕೇಯೂರ ಕಟಕ ಕಿರೀಟಾದಿಗಳಿಂದ ಸರ್ವಾಲಂಕಾರ ಶೃಂಗಾರ ಭೂಷಿತ ಅಲಂಕೃತನು ಮನೋಹರವಾದ ನಸು ನಗೆ ಎನ್ನುವ ಬೆಳದಿಂಗಳು ತುಂಬಿದ ಕೆನ್ನೆಗಳಿಂದ ಮೆರೆಯುತ್ತಿರುವವನು ಷಡ್ಗುಣೈಶ್ವರ್ಯ ಸಂಪನ್ನನು ಆದ ಆದಿದೇವನೂ ಆದ ಶ್ರೀ ಕಾಮೇಶ್ವರ ಸ್ವಾಮಿಯು ಕಂಗೊಳಿಸುತ್ತಾ ಸ್ಥಿತನಾಗಿರುವನು. ಈ ಕಾಮೇಶ್ವರನ ತೊಡೆಯ ಮೇಲೆ ವಿರಾಜಿಸುತ್ತಿರುವ ಶ್ರೀ ಲಲಿತಾಂಬೆಯ ಸ್ವರೂಪ. ಇದನ್ನು 31ನೇ ಅಧ್ಯಾಯದಲ್ಲಿ ಲಲಿತಾಂಬೆಯ ಸ್ವರೂಪವನ್ನು ಕುರಿತು ಹೀಗೆ ಹೇಳಲಾಗಿದೆ. ಎಲೈ ಅಗಸ್ತ್ಯ ಮುನಿಯೇ ಕೇಳು, ಉದಯಿಸುವ ಬಾಲಸೂರ್ಯನ ಕಾಂತಿಯಿಂದ ಕಂಗೊಳಿಸುತ್ತ ಸದಾ 16 ವರ್ಷದ ತರುಣಿಯಾಗಿಯೇ ಕಾಣುವ ನವ ಯೌವನದಿಂದ ತುಂಬಿರುವ ಲಲಿತಾಂಬಿಕೆಯು ಕಾಮೇಶ್ವರನ ತೊಡೆಯ ಮೇಲೆ ಕುಳಿತಿರುವಳು. ಅವಳ ಉಗುರುಗಳಿಗೆ ತೊಳೆದ ಬೆಳ್ಳನೆ ಬೆಳಗುವ ಪದ್ಮರಾಗ ಮಣಿಯಿಂದ ಒಪ್ಪುವ ಅಡಿದಾವರೆಯ ಕಾಂತಿ ಇರುವುದು. ಅರಗಿನ ಬಣ್ಣವೇ ಬೇಕಿಲ್ಲದೆ ಸಹಜವಾಗಿಯೇ ಅವಳ ಪಾದಗಳು ಕೆಂಪು ಬಣ್ಣದ ಕಾಂತಿಯಿಂದ ಕಂಗೊಳಿಸುತ್ತಿವೆ. ಅವಳ ಕಾಲುಂದಿಗೆಗಳು ಮನೋಹರವಾಗಿ ಕಂಗೊಳಿಸುತ್ತಾ ಇನಿದನಿ ಮಾಡುತ್ತಿರುವವು. ಇಲ್ಲಿ ಪಾದಾದಿಕೇಶಾಂತ ವರ್ಣನೆ. ಅವಳ ಕಾಲುಂದಿಗೆಗಳು ಮನೋಹರವಾಗಿ ಕಂಗೊಳಿಸುತ್ತಾ ಇನಿದನಿ ಮಾಡುತ್ತಿರುವವು. ಅನಂಗನ ಬಲವೆತ್ತರವಾದ ಬತ್ತಳಿಕೆಯ ಬಲ್ಫವೂ ಬಡಿದು ಕೆಡಹುವ ಅವಳ ಜಂಘವಿರುವುದು. ಆನೆಯ ಸೊಂಡಿಲನ್ನು ಹೋಲುವ ಬಾಳೆಯ ಕಂಬದ ಕಾಂತಿಯಿಂದ ಮೆರೆಯುತ್ತಿರುವ ತೊಡೆಗಳು ಅವಳದು. ಅರುಣದದುಕೂಲದಿಂದ ಅಲಂಕೃತವಾದ ನಿತಂಬದಿಂದ ಕೂಡಿದ ಮೆದುವಾಗಿಯೂ ಹಾಗೂ ತೆಳುವಾಗಿಯೂ ಇರುವ ಅವಳ ನಡುವು ಇರುವುದು. ಅರೆದೊಡೆಯವರೆಗೂ ಗ್ರಂಥಿಗಳಿಂದ ಕೂಡಿದ ರತ್ನಗಳ ಕಾಂತಿಯಿಂದ ಕಂಗೊಳಿಸುತ್ತಿರುವ ಆಳವಾದ ಹೊಕ್ಕಳೆನ್ನುವ ಮಡುವಿಂದ ಸುಳಿಯಾಗಿ ಹೊರಟಿರುವ ತ್ರಿವಳಿಗಳೆನ್ನುವ ಅಲೆಗಳ ಕಾಂತಿ ಪ್ರವಾಹ. ತಾವರೆಯ ಮೊಗ್ಗಿನಂತೆ ಕಂಗೊಳಿಸುತ್ತಿರುವ ಸ್ತನಗಳಿವೆ. ಆ ಸ್ತನಗಳ ಮೇಲೆ ಓಲಾಡುತ್ತಿರುವ 106 ಮುತ್ತು ರತ್ನಗಳಿಂದ ರಚಿತವಾದ ಹಾರಗಳು ಇವೆ. ಆ ಸ್ತನಗಳ ಭಾರದಿಂದಲೇ ನಸುಬಾಗಿದ ಸೊಂಟ, ಕಂಕಣ ಕೇಯೂರಗಳಿಂದ ಭೂಷಿತಳಾಗಿ, ಬೆರಳುಂಗುರಗಳಿಂದ ಅಲಂಕೃತಳಾಗಿ, 4 ಭುಜಗಳು ಉಳ್ಳವಳಾಗಿ, ಶಿರೀಷ ಕುಸುಮ ಮಾಲೆಗಳನ್ನು ಧರಿಸಿರುವಳು. ಚೆನ್ನಾಗಿ ತೊಳೆದ ಶಂಖದಂತೆ ಇರುವ ಸುಂದರವಾದ ಕೊರಳು, ಗುಂಡಗಿರುವ ಕನ್ನಡಿಯನ್ನು ಹಾಗೂ ಗುಂಡಗಿರುವ ಬೀಸಣಿಗೆಯನ್ನು ಹೋಲುವ ಗುಂಡಾಗಿರುವ ಗಲ್ಲ, ಅವಳ ಕೆಂದುಟಿಗಳು ಹಾಗೂ ನಿರ್ಮಲವಾಗಿ ಬೆಳಗುತ್ತಿರುವ ಮಲ್ಲಿಗೆಯ ಮೊಗ್ಗಿನಂತಿರುವ ಅವಳ ದಂತಪಂಕ್ತಿ, ಬೆಳದಿಂಗಳನ್ನು ಸೂಸುತ್ತಿರುವ ಹೆಮ್ಮುತ್ತಿರುವ ಮೂಗುತಿಯನ್ನು ಧರಿಸಿರುವ ನಾಸಿಕ, ತಾಳೆಯ ಹೂವಿನ ಒಳಗಿನ ದೋಣಿಯಂತೆ ಕಾಣುವ ದೀರ್ಘವಾದ ಬೊಗಸೆ ಕಣ್ಣುಗಳು, ಅರ್ಧ ಚಂದ್ರನಂತೆ ಕಂಗೊಳಿಸುತ್ತಿರುವ ಹಣೆ ಹಾಗೂ ಆ ಹಣೆಯಲ್ಲಿ ಬಹು ಸೊಗಸಾಗಿ ಜೋಡಿಸಿದಂತಹ ಮುಂಗೂದಲು, ನಾಗಸರ್ಪದ ಹೆಡೆಯನ್ನು ಹೋಲುವ ಮಾಣಿಕ್ಯಗಳಿಂದ ಕೆತ್ತಿರುವ ಓಲೆಗಳಿಂದ ಅಲಂಕೃತವಾದ ಕಿವಿಗಳು, ನವಕರ್ಪೂರ ಕಸ್ತೂರಿಗಳಿಂದ ಸುವಾಸಿತವಾದ ತಾಂಬೂಲಗಳನ್ನು ಮೆಲ್ಲುತ್ತಿರುವ ಶರತ್ಕಾಲದ ಹುಣ್ಣಿಮೆಯನ್ನು ಹೋಲುವ ಸುಂದರವಾದ ವದನ,
ಚಿಂತಾಮಣಿಗಳಿಂದ ಖಚಿತವಾದ ಕಿರೀಟ, ರತ್ನಗಳಂತೆ ಹೊಳೆಯುವ ಹಣೆಗಣ್ಣು, ಕತ್ತಲೆಯ ದುಂಬಿಗಳ ರಾಶಿಯಂತೆ ಕಾಣುವ ಕರಿಗೂದಲ ರಾಶಿ, ಸೀಮಂತ ರೇಖೆಯಲ್ಲಿಟ್ಟಿರುವ ಚಂದ್ರದ ರೇಖೆ, ಅವಳ ಕಿರೀಟದಲ್ಲಿ ಬೆಳಗುತ್ತಾ ಶೋಭಿಸುತ್ತಿರುವ ಚಂದ್ರಕಲೆ, ಮದದಿಂದ ಆಲುತ್ತಿರುವ ಕಣ್ಣುಗಳು. ಈ ರೀತಿಯಾಗಿ ಸರ್ವಾಭರಣ ಅಲಂಕೃತಳು, ಸರ್ವಶೃಂಗಾರ ವೇಷಭೂಷಿತಳಾಗಿಯೂ ಸರ್ವಲೋಕ ಜನನಿಯಾಗಿಯೂ ಸದಾಕಾಲವೂ ಆನಂದವನ್ನು ವರ್ಧಿಸುವವಳಾಗಿಯೂ ಬ್ರಹ್ಮ, ವಿಷ್ಣು, ಶಿವ ಹಾಗೂ ಸದಾಶಿವರಿಗೆ ಮೂಲಕಾರಿಣಿಯಾಗಿಯೂ ತನ್ನ ಕಡೆಗಣ್ಣ ನೋಟದಿಂದಲೇ ಎಲ್ಲರನ್ನೂ ತೃಪ್ತಿಗೊಳಿಸುವವಳಾಗಿಯೂ ಪಾಪಹಾರಿಣಿಯಾಗಿಯೂ ಷಡ್ಗುಣೈಶ್ವರ್ಯ ಸಂಪನ್ನಳಾಗಿಯೂ ವಿರಾಜಿಸುತ್ತಿರುವ ಶ್ರೀ ಲಲಿತಾಂಬಿಕೆಯು ಆ ಕಾಮೇಶ್ವರನ ತೊಡೆಯ ಮೇಲೆ ಸುಖಾಸೀನಳಾಗಿ ವಿಹಾರ ಮಾಡುತ್ತಿರುವಳು. ಇಲ್ಲಿಗೆ 11ನೆಯ ಶ್ಲೋಕದ ಒಂದು ಉಪನ್ಯಾಸ ಮುಗೀತು. ಈ ಲಲಿತಾದೇವಿಯ ವರ್ಣನೆಯನ್ನೇ ಸಗುಣ ರೂಪವನ್ನಾಗಿ ಸೌಂದರ್ಯ ಲಹರಿಯ 42ನೇ ಶ್ಲೋಕದಿಂದ 100ನೇ ಶ್ಲೋಕದವರೆಗೆ ಮತ್ತೆ ಸೌಂದರ್ಯ ಲಹರಿನಲ್ಲಿ ಆದಿಶಂಕರರು ತಗೊಂಡಿದ್ದಾರೆ. ಸೊ 41 ಶ್ಲೋಕದವರೆಗೆ ನಾವು ನಿರ್ಗುಣ ವರ್ಣನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿರ್ಗುಣದಲ್ಲೇ ಎಷ್ಟು ಸೌಂದರ್ಯ ಇದೆ, ನಿರ್ಗುಣ ಸೌಂದರ್ಯವನ್ನು ನಾವು ಅನುಭವಿಸುತ್ತಾ ಬಂದಿದ್ದೇವೆ ಇದುವರೆಗೂ. 41 ಆದ ಮೇಲೆ 42ರಿಂದ 100ನೇ ಶ್ಲೋಕದಲ್ಲಿ ಈ ವರ್ಣನೆ ಇದೆ. ಇದು ಕೇಶಾದಿಪಾದಾಂತವಾಗಿ ಮಾಡಿದ್ದಾರೆ ಆದಿಶಂಕರರು. ಇಲ್ಲಿ ನಾವು ಕೆಳಗಿನಿಂದ ಮೇಲೆ ಹೋಗುತ್ತಿದ್ದೇವೆ, ಯಾಕಂದರೆ ನಮ್ಮ ಶ್ರೀಚಕ್ರದಲ್ಲಿ ಹೀಗೆ. ಆ ಕಾರಣದಿಂದ ಇದು ಪಾದದಿಂದ ಕೇಶಕ್ಕೆ ತಾಯಿಯನ್ನು ಹೀಗೆ ನೋಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ವಾ. ಭೂಪುರದಿಂದ ಮೇಲೆ ಹೋಗಬೇಕಾದ್ರೆ ಕಡೆಯಲ್ಲಿ ತಾಯಿಯ ಕಣ್ಣುಗಳು. ಅಮ್ಮ, ಆ ಕಣ್ಣುಗಳನ್ನೇ ನನಗೆ ಒಂದು ದಯಾರ್ದ್ರವಾದ ದೃಷ್ಟಿ ತೋರಿಸು ಅಂತ ಕೇಳೋದಷ್ಟೇ ಕಡೆ. ಸೊ ಇಲ್ಲಿಗೆ 10 ದಿನದ ನಮ್ಮ ಉಪನ್ಯಾಸವು ಸಮಾಪ್ತಿಯಾಯಿತು. ಎಲ್ಲರಿಗೂ ತೃಪ್ತಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆತ್ಮತೃಪ್ತಿಯಾಗಿದೆ ಅಲ್ಲವೇ? ನನಗೂ 11 ಶ್ಲೋಕಗಳು ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಹೇಳಿದ್ದೆ ಅಧ್ಯಕ್ಷರಿಗೆ, ಟ್ರಸ್ಟಿಗಳಿಗೆಲ್ಲ. ಸರಿಯಾಗಿ ಅವಳು 11 ಶ್ಲೋಕಗಳನ್ನು ಮುಗಿಸ್ಕೊಂಡಿದ್ದಾಳೆ. 12ನೇ ಶ್ಲೋಕನೂ ಪ್ರಾರಂಭ ಮಾಡೋದಕ್ಕೆ ಅಂದ್ಕೊಂಡಿದ್ದೆ. ಆದರೆ ಅವಳ ಸಂಕಲ್ಪದ ಮುಂದೆ ನಮ್ಮ ಸಂಕಲ್ಪ ಏನೂ ಇಲ್ಲ. ಕಡೆಗೆ ಅವಳು ಶ್ರೀಚಕ್ರದ ಶಿರಾ ಅವಳ ಕಣ್ಣುಗಳಿಗೆ ಬಂದು ನಿಲ್ಲಿಸ್ಕೊಂಡಿದ್ದಾಳೆ. ಅಲ್ಲಿಗೆ ಬಂದು ಲಲಿತಾಂಬಿಕೆಯು ಶಿವಶಕ್ತಿಯರ ರೂಪದಲ್ಲಿ ಅವಳು ಅರ್ಧನಾರೀಶ್ವರಳಾಗಿ ಆ ಮಹಾಸ್ವಾಮಿಯ ತೊಡೆಯ ಮೇಲೆ ವಿರಾಜಮಾನಳಾಗಿದ್ದಾಳೆ ಎನ್ನುವ ದರ್ಶನವನ್ನು ನಮಗೆ ಕೊಟ್ಟು ಈ ಉಪನ್ಯಾಸದ ಸಮಾಪ್ತಿಯನ್ನು ಅವಳೇ ಮಾಡಿಸ್ಕೊಂಡಿದ್ದಾಳೆ. ನಮ್ಮ ಕೈಲೇನಿದೆ ನೋಡಿ. ಹೌ ಶಿ ಈಸ್ ಸೋ ಬ್ಯೂಟಿಫುಲಿ ಬ್ರಿಂಗಿಂಗ್ ಒಂದು ಮಂಗಳವನ್ನು ತಂದಿದ್ದಾಳೆ ಎನ್ನುವುದು. ಈ ಸೌಂದರ್ಯ ಲಹರಿಯ ಛಂದಸ್ಸು ಶಿಖರಿಣಿ ಅಂತ. ಶಿಖರ ಅಂದರೆ ಇದು. ಶಿಖರಿಣಿಯ ಮೌಂಟ್ ಎವರೆಸ್ಟ್, ಕೈಲಾಸದ ಮೇರು ಪರ್ವತದ ಶಿಖರವನ್ನು ಮುಟ್ಟಿ ಅಲ್ಲಿ ಭಗವತಿಯ ಕಣ್ಣುಗಳನ್ನು ನೋಡಿ ನಾವು ಆನಂದ ಪಟ್ಕೋತಾ ಇದ್ದೀವಿ ಅಲ್ವಾ. ಸೊ ನಮಸ್ಕಾರ ಎಲ್ಲರಿಗೂ. ಮತ್ತೆ ಸಿಗೋಣ.